Hello everyone, welcome to the class once again. I hope I am audible to everyone. And I hope the screen is visible without any blurriness. Okay. Yes, let us continue. Yes, welcome to the class once again and good evening. ಇವತ್ತು ನಾವು ಮ್ಯಾಟ್ ಕ್ಲಾಸ್ನ ನೆಕ್ಸ್ಟ್ ಚಾಪ್ಟರ್ ನೋಡೋಣ. ದಟ್ ಈಸ್ ಫಿಗರ್ ಫೋಲ್ಡ್ ಟ್ರಾನ್ಸ್ಪರೆಂಟ್ ಶೀಟ್. ಸರಿನಾ? ಟೈಟಲ್ ಎಲ್ರಿಗೂ ನೀಟಾಗಿ ಕಾಣಿಸ್ತಾ ಇದೆ ಅಂತ ಅನ್ಕೊಂತೀನಿ. ಏನು ಟೈಟಲ್? ನೆಕ್ಸ್ಟ್ ಚಾಪ್ಟರ್. ದಿಸ್ ಇಸ್ ಅಗೇನ್ ಅ ನಾನ್ ವರ್ಬಲ್ ಚಾಪ್ಟರ್, ಅಂದ್ರೆ ಫಿಗರೇಟಿವ್ ಪ್ರಾಬ್ಲಮ್ಸ್, ಫಿಗರ್ ನ ಆಧಾರದ ಮೇಲೆ ಇರೋ ಪ್ರಾಬ್ಲಮ್ಸ್. ಸರಿನಾ? ವರ್ಡ್ಸ್ ಪ್ರಾಬ್ಲಮ್ ಅಲ್ಲ. ಫಿಗರ್ ಫೋಲ್ಡ್ ಟ್ರಾನ್ಸ್ಪರೆಂಟ್ ಶೀಟ್. ನಾನ್ ನಿಮ್ಗೆ ಲಾಸ್ಟ್ ಕ್ಲಾಸ್ ಅಲ್ಲೇ ಹೇಳಿದೆ, ಚಾಪ್ಟರ್ ನೇಮ್ ಅಲ್ಲೇ ನಿಮ್ದು ಅರ್ಧ ಸೊಲ್ಯೂಷನ್ ಇರುತ್ತೆ, ನಾವ್ ಏನ್ ಮಾಡ್ಬೇಕು, ಏನ್ ಸೊಲ್ಯೂಷನ್ ಕಂಡು ಹಿಡಿಬೇಕು ಇದ್ರಲ್ಲಿ ಅಂತ. ಸರಿನಾ? ಸೊ ಏನ್ ಹೇಳ್ತಾರೆ, ಫಿಗರ್ ಫೋಲ್ಡ್ ಟ್ರಾನ್ಸ್ಪರೆಂಟ್ ಶೀಟ್ ಅಂದ್ರೆ, ಈಗ ನಿಮ್ಮ ಹತ್ರ ಒಂದ್ ಪೇಜ್ ಇದೆ, ಒಂದ್ ಕಾಗದ ಇದೆ, ಟ್ರಾನ್ಸ್ಪರೆಂಟ್ ಶೀಟ್ ಇದೆ ಅಂತ ಅನ್ಕೊಳ್ಳಿ. ಅದನ್ನ ಎಕ್ಸಾಕ್ಟ್ ಮಧ್ಯದಲ್ಲಿ ಅಂದ್ರೆ ಅದು ವರ್ಟಿಕಲಿ ಮಧ್ಯದಲ್ಲಿ ಇರ್ಬೋದು ಅಥವಾ ಹಾರಿಜಾಂಟಲಿ ಮಧ್ಯದಲ್ಲಿ ಇರ್ಬೋದು. ಅದನ್ನ ಮಡಿಸಿ ಬರೋ ಫಿಗರ್ಸ್ ನಾವು ಅನಲೈಸ್ ಮಾಡಕ್ ಹೋಗ್ತಾ ಇದೀವಿ. ಹೇಗೆ ಏನು ಅಂತ ನೋಡೋಣ ಒನ್ ಬೈ ಒನ್. ಏನ್ ಹೇಳುತ್ತೆ ಫಿಗರ್ ಫೋಲ್ಡ್ ಟ್ರಾನ್ಸ್ಪರೆಂಟ್ ಶೀಟ್? ನಾನು ಎರಡು ಓದಿ ಹೇಳ್ಬಿಡ್ತೀನಿ. In each of the following questions, a figure marked as transparent sheet is given and followed by 4 answer figures. One out of these 4 options resemble the figure which is obtained by folding the transparent sheet along the dotted line, and that option is going to be your answer. ಅಥವಾ ನೀಡಿರುವ ಪ್ರಶ್ನೆಗಳಲ್ಲಿ ಒಂದು ಪಾರದರ್ಶಕ ಹಾಳೆಯನ್ನು ನೀಡಿ ಅದನ್ನು ಮಡಿಸಿದಾಗ ಕಂಡು ಬರುವ ಚಿತ್ರವನ್ನು ನೀಡಿರುವ 4 ಆಯ್ಕೆಗಳಿಂದ ಒಂದು ಆಯ್ಕೆಯ ಚಿತ್ರ ಸರಿಯಾದ ಉತ್ತರವಾಗಿರುತ್ತದೆ. ಆ ಸರಿಯಾದ ಉತ್ತರವನ್ನು ನಾವು ಕಂಡುಹಿಡಿಬೇಕು. ಏನಿದ್ರ ಅರ್ಥ? ಓಕೆ, ಸಪೋಸ್ ನಿಮ್ಮ ಹತ್ರ ಒಂದು ಟ್ರಾನ್ಸ್ಪರೆಂಟ್ ಶೀಟ್ ಇದೆ. ಟ್ರಾನ್ಸ್ಪರೆಂಟ್ ಅಂತ ಅನ್ಕೊಳ್ಳಿ, ಅಥವಾ ಸ್ವಲ್ಪ ಬಿಳಿ ಕಲರ್, ವೈಟ್ ಕಲರ್ ಪೇಪರ್ ಅಂತ ಅನ್ಕೊಳ್ಳಿ. ಅದ್ರ ಮೇಲೆ ಏನಾದ್ರೂ ಒಂದು ಫಿಗರ್ ನೀವು ಡ್ರಾ ಮಾಡ್ತೀರಾ. ಓಕೆ, ಫಿಗರ್ ಡ್ರಾ ಮಾಡ್ತೀರಾ. ಅದನ್ನ ಎಕ್ಸಾಕ್ಟ್ ಮಡಿಸಿದಾಗ ಹೇಗಾಗುತ್ತೆ? ಈಗ ಸಪೋಸ್ ನಾನು ಒಂದು ಬ್ಲಾಂಕ್ ಶೀಟ್ ತಗೊಂತೀನಿ ಇಲ್ಲಿ ಇವಾಗ. ಓಕೆ, ಬ್ಲಾಂಕ್ ಶೀಟ್ ತಗೊಂತೀನಿ. ಸಪೋಸ್ ನನ್ನ ಹತ್ರ ಒಂದು ಫಿಗರ್ ಇದೆ ಈ ತರ. ಓಕೆ, ನಾನು ಈ ತರ ಒಂದು ಫಿಗರ್ ತಗೊಂತೀನಿ. ಇದನ್ನ ಸ್ವಲ್ಪ ಶೇಡ್ ಮಾಡ್ತೀನಿ. ಓಕೆ, ಸಪೋಸ್ ಈ ತರ ಒಂದು ಫಿಗರ್ ಬರಿತೀನಿ. ಸರಿನಾ? ಇದು ನಿಮ್ದು ಬಿಳಿ ಹಾಳೆ ಮೇಲೆ ಮಾಡಿದೀರಾ. ಇದನ್ನ ಸಪೋಸ್ ನಾನು ವರ್ಟಿಕಲಿ ಅಂದ್ರೆ ಈ ತರ ಡಾಟೆಡ್ ಲೈನ್ ಹಾಕ್ತೀನಿ. ಏನ್ ಮಾಡೋಣ, ಈ ಪೇಜ್ ಇರುತ್ತಲ್ಲ, ಇದು ಒಂದು ಕಂಪ್ಲೀಟ್ ಪೇಜ್ ಅಂತ ಅನ್ಕೊಂಡ್ರೆ ಈ ತರ ಮಡ್ಸಿದ್ರೆ ಏನಾಗುತ್ತೆ, ಒಂದು ಫಿಗರ್ ಒಂದ್ರ ಮೇಲೆ ಓವರ್ಲ್ಯಾಪ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಈಗ ನಾನು ಸಪೋಸ್ ಈ ತರ ಈ ಕಡೆ ಮಡ್ಚಿದ್ರೆ, ಇದನ್ನ ಈ ಕಡೆ ಮಡ್ಸಿದ್ರೆ ಆ ಫಿಗರ್ ಒಂದ್ರ ಮೇಲೆ ಒಂದು ಓವರ್ಲ್ಯಾಪ್ ಆಗುತ್ತೆ. ಅದು ಓವರ್ಲ್ಯಾಪ್ ಆದ್ಮೇಲೆ ಹೇಗೆ ಕಾಣಿಸುತ್ತೆ, ಅದು ನಮ್ದು ಆನ್ಸರ್. ಸರಿನಾ? ನಮ್ದು ಕ್ವೆಶನ್ ಏನು? ಇದು ನಿಮ್ದು ಕ್ವೆಶನ್. ಸರಿನಾ? ಇದು ನಿಮ್ದು ಕ್ವೆಶನ್. ಇದನ್ನ ವರ್ಟಿಕಲಿ ಪೇಜ್ ಅನ್ನ ಫೋಲ್ಡ್ ಮಾಡಿದ್ರೆ, ಹೀಗಿರೋ ಪೇಜು, ನಾನು ಎರಡು ಕೈ ಒಂದ್ ಪೇಜ್ ಅಂತ ಅನ್ಕೊಂಡ್ರೆ ಒಂದ್ರ ಮೇಲೆ ಒಂದ್ ಈ ತರ ಆದ್ರೆ ಹೇಗ್ ಕಾಣಿಸುತ್ತೆ, ಅದು ನಮ್ದು ಆನ್ಸರ್. ಸರಿನಾ? ಈಗ ಇದು ಹೇಗ್ ಕಾಣಿಸ್ಬೋದು? ಈ ಕಡೆ ನಾನು ಸಪೋಸ್ ಲೆಫ್ಟ್ ಸೈಡ್, ನಿಮ್ದು ಲೆಫ್ಟ್ ಸೈಡ್ ಫೋಲ್ಡ್ ಮಾಡಿದ್ರೆ ಏನಾಗುತ್ತೆ, ಇದಂತೂ ಹಾಗೆ ಉಳಿಯುತ್ತೆ. ಹೌದಾ? ಸೊ ಇದು ನಿಮ್ದು ಲೆಫ್ಟ್ ಸೈಡ್, ಇದು ನಿಮ್ದು ರೈಟ್ ಸೈಡ್. ನಾನು ಈ ಕಡೆ ಮಾಡಿಸಿದ್ರೆ ಲೆಫ್ಟ್ ಅನ್ನೋದು ಹಾಗೆ ಉಳಿಯುತ್ತೆ, ರೈಟ್ ಇದ್ದಿದ್ದು ಬಂದು ಲೆಫ್ಟ್ ಮೇಲೆ ಓವರ್ಲ್ಯಾಪ್ ಆಗುತ್ತೆ. ಕರೆಕ್ಟ್ ಅಲ್ವಾ? ರೈಟ್ ಇರೋದು ಬಂದು ಲೆಫ್ಟ್ ಮೇಲೆ ಓವರ್ಲ್ಯಾಪ್ ಆಗುತ್ತೆ. ಅವಾಗ ಏನಾಗುತ್ತೆ, ಈ ಲೈನ್ ಮೇಲೆ ಓವರ್ಲ್ಯಾಪ್ ಆಗುತ್ತೆ. ಆಮೇಲೆ ಈ ಆರೋ ಮಾರ್ಕ್ ಇದ್ರ ಮೇಲೆ ಓವರ್ಲ್ಯಾಪ್ ಆಗುತ್ತೆ. ಸೊ ಈ ತರ ಕಾಣಿಸುತ್ತೆ ನಿಮ್ದು ಫಿಗರ್. ಸರಿನಾ? ಇದನ್ನ ಏನಂತ ಕರಿತೀವಿ? ಫಿಗರ್ ಫೋಲ್ಡ್ ಟ್ರಾನ್ಸ್ಪರೆಂಟ್ ಶೀಟ್. ಅಂದ್ರೆ ಒಂದು ಟ್ರಾನ್ಸ್ಪರೆಂಟ್ ಶೀಟ್ ತಗೊಂಡು, ಈಗ ನೀವು ಒಂದು ಬುಕ್ ಅಥವಾ ಪೆನ್ ತಗೊಂಡು ನಿಮ್ ಹತ್ರ ಇದ್ರೆ, ಒಂದು ಇಂಕ್ ಪೆನ್ ಇದ್ರೆ ಅಥವಾ ಏನಾದ್ರೂ ಒಂದು ಸ್ಕೆಚ್ ಪೆನ್ ಇದ್ರೆ, ಸ್ವಲ್ಪ ಡಾರ್ಕ್ ಆಗಿ ಏನಾದ್ರೂ ಒಂದು ಫಿಗರ್ ಹಾಕಿ, ಅದು ಆರೋ ಮಾರ್ಕೆ ಇರ್ಬೇಕಂತಲ್ಲ, ಏನಾದ್ರೂ ಒಂದು ಫಿಗರ್ ಹಾಕಿ ಅದನ್ನ ಮಡ್ಸಿ. ಓಕೆ, ಮಡ್ಸಿದಾಗ ಅಲ್ಲಿ ಹೇಗ್ ಕಾಣಿಸುತ್ತೆ, ಒಂದ್ರ ಮೇಲೆ ಒಂದು ಓವರ್ಲ್ಯಾಪ್ ಆಗುತ್ತೆ. ಹೌದಾ? ಓವರ್ಲ್ಯಾಪ್ ಆಗುತ್ತೆ. ಓವರ್ಲ್ಯಾಪ್ ಆದ್ಮೇಲೆ ಬರೋ ಫಿಗರ್ ನಮ್ದು ಆನ್ಸರ್. ದಿಸ್ ಈಸ್ ದ ಕನ್ಸೆಪ್ಟ್. ಓಕೆನಾ? ಸೊ ನಾನು ಸ್ವಲ್ಪ ಹೇಳ್ಬಿಡ್ತೀನಿ. ಏನಾದ್ರೂ ಒಂದು ಸಪೋಸ್ ಈ ತರ ನಿಮ್ ಫಿಗರ್ ಇದೆ,
ಓಕೆ, ವರ್ಟಿಕಲಿ ನಾನು ಮಡ್ಸಿದ್ರೆ ಹೆಂಗ್ ಕಾಣಿಸುತ್ತೆ, ಈ ತರ ಕಾಣಿಸುತ್ತೆ. ಹೌದಾ? ಆ, ಈ ಈ ಕಡೆ ಇರೋ ಆರೋನ ರೈಟ್ ಮಡ್ಸಿದ್ರೆ ಹೇಗ್ ಕಾಣಿಸುತ್ತೆ, ಈ ತರ ಕಾಣಿಸುತ್ತೆ. ಮೇಲ್ಗಡೆ ಇರೋ ಆರೋನ ಕೆಳಗಡೆ ಮಡ್ಸಿದ್ರೆ ಹೇಗ್ ಕಾಣಿಸುತ್ತೆ, ಈ ತರ ಕಾಣಿಸುತ್ತೆ. ಅಥವಾ ಅಥವಾ ಸಪೋಸ್ ಈ ತರ ಕ್ರಾಸ್ ಮೇಲೆ ಒಂದ್ ಆರೋ ಇದ್ರೆ, ಕ್ರಾಸ್ ಮೇಲೆ ಈ ತರ ಒಂದ್ ಆರೋ ಇದ್ರೆ ಈ ತರ ಮಡ್ಸಿದ್ರೆ ಇದು ಹೇಗಾಗುತ್ತೆ, ಈ ಡೈರೆಕ್ಷನ್ ಅಲ್ಲಿ ಬರುತ್ತೆ. ಅಥವಾ ವೈಸ್ ವರ್ಸ. ಅದೇ ತರ ಈ ತರ ಡೈರೆಕ್ಷನ್ ಅಲ್ಲಿರೋ ಒಂದ್ ಆರೋ ಇದ್ರೆ, ನಾನ್ ಸಪೋಸ್ ಇದು ಪಾಯಿಂಟ್ ಡೈರೆಕ್ಷನ್ ಅಂತ ಅನ್ಕೊಂಡ್ರೆ ಇದನ್ನ ವರ್ಟಿಕಲಿ ಮಡ್ಸಿದ್ರೆ ಹೇಗ್ ಕಾಣಿಸುತ್ತೆ, ಹೀಗ್ ಕಾಣಿಸುತ್ತೆ. ಹೌದಾ? ಸ್ವಲ್ಪ ಏನಾದ್ರೂ ಪಾಯಿಂಟ್ ಆಫ್ ರಿಫರೆನ್ಸ್ ಇಟ್ಕೊಂಡು ವಿ ಹ್ಯಾವ್ ಟು ಥಿಂಕ್. ಸರಿನಾ? ಸೊ ಏನ್ ಮಾಡ್ತಾ ಇದೀವಿ, ನನ್ನ ಹತ್ರ ಇದೊಂದು ಪೇಪರ್ ಇದೆ ಅಂತ ಅನ್ಕೊಂಡು ಇಲ್ಲೇನಾದ್ರೂ ಒಂದು ಡ್ರಾ ಮಾಡಿ, ಅಥವಾ ಸಪೋಸ್ ಇದೊಂದು ಪೇಪರ್ ಅಂತ ಅನ್ಕೊಳ್ಳಿ, ಇಲ್ಲೇನೋ ಒಂದು ಡ್ರಾ ಇದೆ, ಇದನ್ನ ಇದ್ರ ಮೇಲೆ ಓವರ್ಲ್ಯಾಪ್ ಮಾಡಿದ್ರೆ ಹೇಗ್ ಕಾಣಿಸುತ್ತೆ, ಅದ್ ಹೇಗ್ ಕಾಣಿಸುತ್ತೆ ಅನ್ನೋದು ನಮ್ದು ಆನ್ಸರ್. ಓಕೆನಾ? ನಾವ್ ಹೇಗ್ ಫೋಲ್ಡ್ ಮಾಡಬಹುದು, ಒಂದು ಹಾರಿಜಾಂಟಲಿ ಫೋಲ್ಡ್ ಮಾಡಬಹುದು, ಕೆಳಗಡೆ ಇರೋ ಪೇಜ್ ಅನ್ನ ಮೇಲ್ ಮಡಿಸಬಹುದು, ಅಥವಾ ಮೇಲ್ಗಡೆಯಿಂದ ಕೆಳಗಡೆ ಮಡಿಸಬಹುದು. ಅಥವಾ ವಾಟ್ ಈಸ್ ಒನ್ ಮೋರ್ ಆಪ್ಷನ್, ವರ್ಟಿಕಲಿ ಮಾಡ್ಬೋದು, ಇಲ್ಲಿಂದ ಈ ಕಡೆ ಅಥವಾ ಈ ಕಡೆಯಿಂದ ಈ ಕಡೆ, ಅಥವಾ ಡಯಾಗನಲಿ ಕೂಡ ಮಾಡ್ಬೋದು. ನಿಮ್ದು ಒಂದು ಸ್ಕ್ವೇರ್ ಪೇಜ್ ಇದ್ರೆ, ಕರೆಕ್ಟ್ ಸ್ಕ್ವೇರ್ ಪೇಜ್ ಇದ್ರೆ ಅದನ್ನ ಡಯಾಗನಲಿ ಕೂಡ ಮಾಡ್ಬೋದು. ಹೌದಾ? ಅವಾಗ ಡಯಾಗನಲಿ ಪೇಪರ್ ಹೇಗಿರುತ್ತೆ, ಸಪೋಸ್ ಇದು ನಿಮ್ದು ಪೇಪರ್ ಅಂತ ಅನ್ಕೊಂಡ್ರೆ ನೀವು ಡಯಾಗನಲಿ ಮಡ್ಸಿದ್ರೆ ಹೇಗಾಗುತ್ತೆ, ಈ ಫಿಗರ್ ಈ ಕಡೆ ಹೋಗುತ್ತೆ, ಕೆಳಗಡೆಯಿಂದ ಮೇಲ್ಗಡೆ ಮಾಡಿದ್ರೆ, ಅಥವಾ ಮೇಲ್ಗಡೆಯಿಂದ ಕೆಳಗಡೆ ಮಾಡಿದ್ರೆ ಹೀಗ್ ಕಾಣಿಸುತ್ತೆ. ಸರಿನಾ? ಸೊ ಏನ್ ಮಾಡಕ್ ಹೋಗ್ತಾ ಇದೀವಿ, ಪೇಪರ್ ಅನ್ನ ಫೋಲ್ಡ್ ಮಾಡಿದ್ರೆ ಹೇಗೆ ಫಿಗರ್ ಓವರ್ಲ್ಯಾಪ್ ಆಗುತ್ತೆ ಅನ್ನೋದು ನಿಮ್ದು ಕಾನ್ಸೆಪ್ಟ್. ಸರಿನಾ? ಸೊ ಇಫ್ ಯು ಹ್ಯಾವ್ ಲಿಟಲ್ ಬಿಟ್ ಎನಿ ಡೌಟ್, ಕ್ವಶನ್ಸ್ ನೋಡಿದ್ಮೇಲೆ ನಿಮ್ಗೆ ಅರ್ಥ ಆಗುತ್ತೆ. ಒಂದ್ ನೆನ್ಪಿಟ್ಕೊಳ್ಳಿ, ಒಂದ್ರ ಮೇಲೆ ಓವರ್ಲ್ಯಾಪ್ ಆಗುತ್ತೆ, ಮಡಿಸಿದಾಗ ಈ ಕಡೆ ಇರೋದು ಈ ಕಡೆ ಓವರ್ಲ್ಯಾಪ್ ಆಗುತ್ತೆ. ಸರಿನಾ? ಸೊ ಒಂದ್ ಕ್ವಶನ್ ಕೊಟ್ಟಿರ್ತಾರೆ, ಫಿಗರ್ ಕೊಟ್ಟಿರ್ತಾರೆ, ನಾವೇನ್ ಕಂಡು ಹಿಡಿಬೇಕು, ಓವರ್ಲ್ಯಾಪ್ ಆದ್ಮೇಲೆ ಮಡಿಸಿದ್ಮೇಲೆ ಹೇಗ್ ಕಾಣಿಸುತ್ತೆ. ಓಕೆ, ಸೊ ಐ ಹೋಪ್ ವಿತ್ ದಟ್ ವಿ ಕ್ಯಾನ್ ಸ್ಟಾರ್ಟ್ ವಿತ್ ಕ್ವೆಶನ್ಸ್. ಸಾರಿ. ಓಕೆ, ಸೊ ಫಸ್ಟ್ ಕ್ವೆಶನ್ ನೋಡ್ಬೋದು ಹೇಗಿದೆ, ಈ ಕಡೆ ಒಂದು ಫಿಗರ್ ಇದೆ, ಆ ಫಿಗರ್ ನಿಮ್ದು ಕ್ವೆಶನ್, ABCD ನಿಮ್ದು ಆಪ್ಷನ್ಸ್, ನಾವು ಕಂಡು ಹಿಡಿಬೇಕು ಯಾವ್ದಂತ. ಈಗ ನಿಮ್ಗೆ ಹೇಗ್ ಗೊತ್ತಾಗುತ್ತೆ ಹೇಗ್ ಮಡಿಸಿದ್ದಾರೆ, ನೋಡ್ಬೇಕು ಡಾಟೆಡ್ ಲೈನ್ ಎಲ್ಲಿದೆ. ಓಕೆ, ಸೊ ಅಲಾಂಗ್ ದಿ ಡಾಟೆಡ್ ಲೈನ್ ಅದನ್ನ ಮಡಿಸಿರ್ತಾರೆ. ಸರಿನಾ? ಸೊ ಫಸ್ಟ್ ಇಲ್ಲಿ ಡಾಟೆಡ್ ಲೈನ್ ವರ್ಟಿಕಲ್ ಇದೆ, ಹಾಗಾದ್ರೆ ನಿಮ್ದು ವರ್ಟಿಕಲಿ ಮಡಿಸಿದ್ದಾರೆ. ಯಾವ ಕಡೆ, ಲೆಫ್ಟ್ ರೈಟ್? ಇಲ್ಲಿ ಆಪ್ಷನ್ಸ್ ಅಲ್ಲಿ ನೀವು ನೋಡ್ಕೋಬಹುದು, ಆಪ್ಷನ್ಸ್ ಅಲ್ಲಿ ಎಲ್ಲ ಲೆಫ್ಟ್ ಸೈಡ್ ಇದೆ. ಹೌದಾ? ಎಲ್ಲ ಲೆಫ್ಟ್ ಇದೆ, ಹಾಗಾದ್ರೆ ನಿಮ್ದು ಲೆಫ್ಟ್ ಓವರ್ಲ್ಯಾಪ್ ಆಗ್ತಾ ಇದೆ. ಸರಿನಾ? ಸೊ ನೀವು ಇಲ್ಲಿ ಮತ್ತೆ ಎರಡು ಆಪ್ಷನ್ಸ್ ಇದೆ, ಒಂದು ಎಲಿಮಿನೇಷನ್, ಅಥವಾ ನಾವು ಆಕ್ಚುಲಿ ಡ್ರಾ ಮಾಡೋಣ, ಡ್ರಾ ಮಾಡಿ ಅಲ್ಲಿ ಯಾವ್ದು ಮ್ಯಾಚ್ ಆಗುತ್ತೆ ಅದು ನಮ್ದು ಆನ್ಸರ್. ಸರಿನಾ? ಓಕೆ, ಸೊ ಇವಾಗ ಏನ್ ಮಾಡ್ತಾ ಇದ್ದಾರೆ, ನಾನು ಇಲ್ಲಿ ಆಕ್ಚುಲ್ ಆಗಿ ಆನ್ಸರ್ ಡ್ರಾ ಮಾಡೋಣ. ಸರಿನಾ? ಸೊ ಇದು ನಮ್ದು ಕ್ವೆಶನ್. ಈಗ ಇದು ನಿಮ್ದು ಲೆಫ್ಟ್ ಸೈಡ್, ಇದು ನಿಮ್ದು ರೈಟ್ ಸೈಡ್. ಹೌದಾ? ನೀವು ಆಪ್ಷನ್ಸ್ ಅಲ್ಲಿ ನೋಡ್ಬೋದು ಲೆಫ್ಟ್ ಸೈಡ್ ಮಾಡಿಸಿದ್ದಾರೆ, ಹಾಗಾದ್ರೆ ರೈಟ್ ಇರೋದು ಲೆಫ್ಟ್ ಬರ್ತಾ ಇದೆ, ಆದ್ರೆ ಲೆಫ್ಟ್ ಇರೋದು ಲೆಫ್ಟ್ ಗೆ ಉಳಿಯುತ್ತಲ್ವಾ? ಹೌದಾ? ಸೊ ಫಸ್ಟ್ ಲೆಫ್ಟ್ ಇರೋದನ್ನ ಅಲ್ಲೇ ಬರ್ಕೊಂಡ್ ಬಿಡೋಣ. ಯಾವ್ಯಾವ ತರ ಇದೆ, ಇದು ನಿಮ್ದು ಲೆಫ್ಟ್ ಸೈಡ್, ಕರೆಕ್ಟಾ? ಇದು ಮಾತ್ರ ಹೀಗೆ ಉಳಿಯುತ್ತೆ, ಇದನ್ನ ಬರ್ಕೊಂಡ್ ಬಿಡೋಣ. ಈ ಕಡೆ ಇದ್ದದ್ದು ಈ ಕಡೆ ಮಡ್ಸೋಣ. ಸರಿನಾ? ಸೊ ಮಡ್ಸಿದ್ಮೇಲೆ ಹೇಗ್ ಕಾಣಿಸುತ್ತೆ, ಈ ಲೈನ್ ಮೇಲೆ ಓವರ್ಲ್ಯಾಪ್ ಆಗುತ್ತೆ, ಆಮೇಲೆ ಈ ಆರೋ ಮೇಲೆ ಬರುತ್ತೆ, ಸೊ ಇದ್ರ ಮೇಲೆ ಬರುತ್ತೆ. ಯಾವ ತರ ಆರೋ ಇದೆ, ಇದು ಈ ತರ ಶೇಡ್ ಆಗಿರೋ ಆರೋ ಇದೆ. ಸೊ ಸರ್ಕಲ್ ಬಂತು, ಸರ್ಕಲ್ ಮೇಲೆ ಶೇಡ್ ಆಗಿರೋ ಆರೋ ಬಂತು. ಸರಿನಾ? ಓಕೆ, ಸೆಕೆಂಡ್ ಲೈನ್ ಮೇಲೆ ಲೈನ್ ಆಯ್ತು, ಆಮೇಲೆ ಈ ಕಡೆ ಮತ್ತೆ ಶೇಡ್ ಆಗಿರೋ ಆರೋ ಬಂತು. ಸರಿನಾ? ನೆಕ್ಸ್ಟ್ ಈ ಕಡೆ ಲೈನ್ ಮೇಲೆ ಲೈನ್ ಓವರ್ಲ್ಯಾಪ್ ಆಯ್ತು, ಸರ್ಕಲ್ ಈ ಕಡೆ ಬಂತು. ಸರಿನಾ? ಸೊ ಈ ತರ ಮತ್ತೆ ಸರ್ಕಲ್ ಬಂತು. ಸೊ ಏನೇನ್ ಕಾಣ್ತಾ ಇದೆ, ಫಸ್ಟ್ ಇಲ್ಲಿ ಓಪನ್ ಸರ್ಕಲ್, ಓಪನ್ ಮೇಲೆ ಶೇಡ್ ಆಗಿರೋ ಆರೋ ಬರ್ಬೇಕು, ಇದ್ರಲ್ಲಿ ಆ ತರ ಇಲ್ವೇ ಇಲ್ಲ. ಇದ್ ನೋಡಿ, ಇದು ರಾಂಗ್ ಇದೆ, ಸರ್ಕಲ್ ಇಲ್ಲಿ ಬರ್ತಾ ಇದೆ, ಇಲ್ಲಿ ಬರ್ಬಾರ್ದು, ಅದ್ ಲೆಫ್ಟ್ ಹೆಂಗಿದೆ ಹಂಗೆ ಉಳಿಯುತ್ತೆ. ಸೊ ಬಿ ಕೂಡ ಆಗಲ್ಲ, ಸಿ ಆಗುತ್ತೆ ನೋಡಿ. ಯಾಕೆ, ಓಪನ್ ಸರ್ಕಲ್ ಇದೆ, ಸರ್ಕಲ್ ಮೇಲೆ ಆರೋ ಬಂತು, ಇಲ್ಲೂ ಕೂಡ ಆರೋ ಬಂತು, ಆಮೇಲೆ ಇಲ್ಲಿ ಸರ್ಕಲ್ ಬಂತು, ಶೇಡೆಡ್ ಆರೋ ಬಂತು. ಹೌದಾ? ಸೊ ನಿಮ್ದು ಆನ್ಸರ್ ಸಿ ಆಗುತ್ತೆ. ಡಿ ಯಾವ್ದಕ್ಕೂ ನೋಡ್ಬಿಡೋಣ, ಫಸ್ಟ್ ಇದೆ ರಾಂಗ್ ಇದೆ, ಕರೆಕ್ಟಾ? ಸೊ ಡಿ ಕೂಡ ಆಗಲ್ಲ. ಸೊ ವಾಟ್ ಈಸ್ ಯೋರ್ ಆನ್ಸರ್, ಆಪ್ಷನ್ ಸಿ. ಓಕೆ,
ಸೊ ನೀವು ಅಲ್ಲಲ್ಲೇ ನೋಡ್ಕೊಂಡು ಅಲ್ಲಲ್ಲೇ ಎಲಿಮಿನೇಟ್ ಮಾಡ್ಕೋಬಹುದು. ಇಲ್ಲ ನಾನ್ ಯೂಶುವಲಿ ಡ್ರಾ ಮಾಡಿ ತೋರಿಸ್ತೀನಿ, ಸೊ ದಟ್ ನಿಮ್ಗೆ ಕ್ಲಿಯರ್ ಆಗುತ್ತೆ ಏನ್ ಆಪರೇಷನ್ ಮಾಡ್ತಾ ಇದೀವಿ ಅಂತ. ಓಕೆನಾ? ಇಲ್ಲ ನೀವು ಅಲ್ಲಲ್ಲೇ ನೋಡ್ಕೊಂಡು ಎಲಿಮಿನೇಷನ್ ಮಾಡಿ ಮಾಡ್ಬೋದು. ಇದು ಡ್ರಾ ಮಾಡೋ ಅವಶ್ಯಕತೆ ಇಲ್ಲ. ಏನ್ ಬಂತು, ಸರ್ಕಲ್ ಮೇಲೆ ಆರೋ ಬರುತ್ತೆ, ಎ ಅಲ್ಲಿ ಬರ್ಲಿಲ್ಲ, ಬಿ ಯಲ್ಲೂ ಬರ್ಲಿಲ್ಲ, ಸಿ ಅಲ್ಲಿ ಬಂತು. ಆ ತರ ಅಲ್ಲಲ್ಲೇ ಎಲಿಮಿನೇಷನ್ ಮಾಡ್ಬೋದು. ಓಕೆ, ಸೊ ದ ಫಸ್ಟ್ ಆನ್ಸರ್ ಇಸ್ ಆಪ್ಷನ್ ಸಿ. ನೆಕ್ಸ್ಟ್, ಓಕೆ, ಸೊ ಈ ಕಡೆ ಇರೋದು ನಿಮ್ದು ಕ್ವೆಶನ್. ಡಾಟೆಡ್ ಲೈನ್ ಹೇಗಿದೆ ಸ್ವಲ್ಪ ನೋಡ್ಕೊಳ್ಳಿ. ಡಾಟೆಡ್ ಲೈನ್ ಡಯಾಗನಲಿ ಇದೆ. ಓಕೆನಾ? ಸೊ ಒಂದೇನ್ ಗೊತ್ತಾಯ್ತು, ಡಯಾಗನಲಿ ನೀವು ಮೇಲಿಂದ ಕೆಳಗಡೆ ಮಡಚ್ಬೇಕು. ಯಾಕೆ? ಎ ಬಿ ಸಿ ಡಿ ಎಲ್ಲ ಆಪ್ಷನ್ಸ್ ಅಲ್ಲಿ ಮೇಲೆ ಖಾಲಿ ಇದೆ. ಸೊ ಹಾಗಾದ್ರೆ ಮೇಲಿಂದ ಕೆಳಗಡೆ ನೀವು ಮಡಚಿದ್ರಿ, ಸರಿನಾ? ಓಕೆ, ಸೊ ನಾನು ಮತ್ತೊಂದು ಆಕ್ಚುಯಲ್ ಆಗಿ ಡ್ರಾ ಮಾಡಿ ತೋರಿಸ್ತೀನಿ. ನೀವು ಅಲ್ಲಲ್ಲೇ ಎಲಿಮಿನೇಟ್ ಮಾಡ್ಕೊಂಡು ಮಾಡ್ಬೋದು, ಸರಿನಾ? ಓಕೆ, ಸೊ ಈ ತರ ಇದೆ ನಿಮ್ದು, ಈ ತರ ಇದೆ ನಿಮ್ದು ಡಯಾಗ್ರಾಮ್. ಈಗ ಸೊ ದಿಸ್ ಇಸ್ ದ ಲೋವರ್ ಪಾರ್ಟ್, ಅಬವ್ ಪಾರ್ಟ್. ಈಗ ನೋಡಿ, ಮೇಲಿಂದ ಕೆಳಗಡೆ ಮಡ್ಚಿದ್ದಾರೆ, ಹಾಗಾದ್ರೆ ಕೆಳಗಡೆ ಇರೋದು ಹಾಗೆ ಇರುತ್ತೆ, ಹೌದಾ? ಕೆಳಗಡೆ ಇರೋದು ಮಾತ್ರ ಹಾಗೆ ಇರುತ್ತೆ. ಸ್ವಲ್ಪ ಇಲ್ಲಿ ಈ ಹೋಲ್ ಮಧ್ಯದಲ್ಲಿ ಡಿಸ್ಟೆನ್ಸ್ ಇದೆ, ಈ ಮಾತ್ರ ಹಾಗೆ ಉಳಿಯಿತು, ಹೌದಾ? ಓಕೆ, ಈಗ ಮಡಿಸಿದಾಗ ಈ ಸರ್ಕಲ್ ಎಲ್ಲಿ ಬರುತ್ತೆ? ಇಲ್ಲಿ ಬರುತ್ತೆ, ಕರೆಕ್ಟ್ ಅಲ್ವಾ? ಡಯಾಗನಲ್ ಅಲ್ಲೇ. ಈ ಸರ್ಕಲ್ ಎಲ್ಲಿ ಬರುತ್ತೆ? ಇಲ್ಲಿ ಬರುತ್ತೆ, ಕರೆಕ್ಟಾ? ಓಕೆ, ಸೊ ಈ ಪಾಯಿಂಟ್, ಈ ತುದಿಗಿರೋದು ಫಿಲ್ ಆಗಿರೋ ಸರ್ಕಲ್, ತುದಿಗಿರೋದು ಲಾಸ್ಟ್ ಎಂಡ್ಗೆ ಬರುತ್ತೆ, ಕರೆಕ್ಟ್ ಅಲ್ವಾ? ಸೊ ಇದ್ರ ಮೇಲೆ ಓವರ್ಲ್ಯಾಪ್ ಆಗುತ್ತೆ. ಈಗ ಅದು ಶೇಡ್ ಇದೆ, ಹೌದಾ? ಸೊ ಶೇಡ್ ಇದ್ದಿದ್ರಿಂದ ಖಾಲಿ ಇರೋದ್ರ ಮೇಲೆ ಶೇಡ್ ಡಾಮಿನೇಟ್ ಆಗುತ್ತೆ, ಹೌದಾ? ಖಾಲಿ ಇರೋದ್ರ ಮೇಲೆ ಶೇಡ್ ಆಗಿರೋದು ಡಾಮಿನೇಟ್ ಆಗುತ್ತೆ. ಅಂದ್ರೆ ಎಂಡ್ ಟು ಎಂಡ್ ಬಂತು, ಅಲ್ಲೇ ಡಯಾಗನಲ್ ಇದ್ದಿದ್ದು ಡಯಾಗನಲ್ಗೆ ಉಳಿತು, ಕರೆಕ್ಟ್ ಅಲ್ವಾ? ಸೊ ಈ ತರ ನಿಮ್ದು ಆನ್ಸರ್ ಬರ್ಬೇಕು. ಇದು ಈ ತರ ಯಾವ್ದಿದೆ ಆಪ್ಷನ್? ಆಪ್ಷನ್ ಎ ಅಲ್ಲಿ ಇಲ್ಲ, ಆಪ್ಷನ್ ಬಿ ಅಲ್ಲಿದೆ. ಆಪ್ಷನ್ ಬಿ ಕರೆಕ್ಟ್ ಆಗುತ್ತಾ? ಒಂದು ಶೇಡೆಡ್, ಒಂದು ಖಾಲಿ, ಮತ್ತೊಂದು ಶೇಡೆಡ್, ಮತ್ತೊಂದು ಖಾಲಿ, ಇದು ಕೂಡ ತುಂಬಿ. ಓಕೆ, ಸೊ ಬಿ ಆಗುತ್ತೆ. ಸಿ ಆಗಲ್ಲ, ಬಿಕಾಸ್ ಇದು ಓಪನ್ ಇದೆ. ಇದು ಕೂಡ ಆಗಲ್ಲ, ಬಿಕಾಸ್ ಇದು ರಾಂಗ್ ಇದೆ, ಕರೆಕ್ಟ್ ಅಲ್ವಾ? ಸೊ ಯಾವ್ದಾಯ್ತು ಇದಕ್ಕೆ ಆನ್ಸರ್? ಆಪ್ಷನ್ ಬಿ. ಓಕೆ, ಸೊ ಐ ಹೋಪ್ ನಿಮ್ಗೆ ಅರ್ಥ ಆಗ್ತಾ ಇದೆ ಅನ್ಕೋತೀನಿ, ಮಡಿಸಿದಾಗ ಹೇಗೆ ಬರುತ್ತೆ ಅಂತ. ಓಕೆ, ಸೊ ನೀವು ಒಂದು ಪೇಪರ್ನ ತಗೊಂಡು ಹೀಗೆ ಮಡಿಸಿದಾಗ ಎಂಡ್ ಇಂದ ಎಂಡ್ಗೆ ಜಾಯಿನ್ ಆಗುತ್ತೆ, ಮಧ್ಯಗೆ ಜಾಯಿನ್ ಆಗುತ್ತೆ, ಕರೆಕ್ಟ್ ಅಲ್ವಾ? ಸೊ ಈ ತರ ಇರೋದು, ಈ ತುದಿಗಿರೋದು ಇಲ್ಲೇ ಬರುತ್ತೆ, ಎಂಡ್ ಇಂದ ಎಂಡ್ಗೆ ಬರುತ್ತೆ. ಸೊ ಈ ಸರ್ಕಲ್, ಓಪನ್ ಸರ್ಕಲ್ಸ್ ಇಲ್ಲೇ ಬಂದ್ವು, ಈ ಎಂಡ್ ಇಂದ ಎಂಡ್ಗೆ ಇಲ್ಲಿ ಬಂತು, ಖಾಲಿ ಇರೋದ್ರ ಮೇಲೆ ತುಂಬಿರೋದು ಡಾಮಿನೇಟ್ ಆಗುತ್ತೆ. ಓಕೆ, ನೆಕ್ಸ್ಟ್. ಓಕೆ, ಸೊ ನೆಕ್ಸ್ಟ್ ಡಯಾಗ್ರಾಮ್. ಈಗ ನೋಡಿ, ಸ್ವಲ್ಪ ಮೈನ್ಯೂಟ್, ಈ ಆರೋ ಮಧ್ಯದಲ್ಲಿದೆ, ಇದು ಇದಾದ್ಮೇಲೆನೆ ಇದೆ. ಓಕೆನಾ? ಸೊ ಡಾಟೆಡ್ ಲೈನ್ ಎಲ್ಲಿದೆ? ವರ್ಟಿಕಲಿ ಇದೆ. ಆಮೇಲೆ ಆಪ್ಷನ್ಸ್ ನೋಡ್ಕೊಂಡ್ರೆ ಎಲ್ಲ ನಿಮ್ದು ಲೆಫ್ಟ್ ಇದಾವೆ, ಹೌದಾ? ಸೊ ಆಪ್ಷನ್ಸ್ ನೋಡ್ಕೊಂಡ್ರೆ ಎಲ್ಲ ನಿಮ್ದು ರೈಟ್ ಇರೋದು ಲೆಫ್ಟ್ ಬಂದಿದೆ. ಫಸ್ಟ್ ಏನ್ ಹಾಗೆ ಉಳ್ಕೊಳ್ಳುತ್ತೆ ನೋಡಿ, ಫಸ್ಟ್ ಏನ್ ಉಳ್ಕೊಳ್ಳುತ್ತೆ? ಲೆಫ್ಟ್ ಇರೋದು ಲೆಫ್ಟ್ಗೆ ಉಳ್ಕೊಳ್ಳುತ್ತೆ, ಕರೆಕ್ಟ್ ಅಲ್ವಾ? ಸೊ ಇದು ಮಾತ್ರ ಹೀಗೆ ಉಳಿತು, ಆಮೇಲೆ ಇದು ಕೂಡ ಹೀಗೆ ಉಳಿತು, ಕರೆಕ್ಟಾ? ಓಕೆ, ಈಗ ರೈಟ್ ಇರೋದು ಲೆಫ್ಟ್ ಬಂತು. ಈಗ ನೋಡಿ, ಒಂದ್ ನೆನ್ಪಿಟ್ಕೊಳ್ಳಿ, ಹೇಗೆ ಮಡಿಸಿದಾಗ ಹೇಗಾಗುತ್ತೆ. ಇದು ನಿಮ್ಗೆ ಪಾಯಿಂಟ್ ಸಿಕ್ಕಂತ ಇದೆಯಾ? ಇದು ಪಾಯಿಂಟ್ ಆರೋ ಅಂತ ಅನ್ಕೊಂಡ್ರೆ, ಇದು ಪಾಯಿಂಟ್ ಆರೋ ಅಂತ ಅನ್ಕೊಂಡ್ರೆ, ಈ ತರ ನೀವು ಮಡಿಸಿದಾಗ ಏನಾಗುತ್ತೆ? ಆರೋ ಈ ಕಡೆ ಬರುತ್ತೆ, ಕರೆಕ್ಟ್ ಅಲ್ವಾ? ಓಕೆ, ಸೊ ಕೆಳಗಡೆ ಆರೋ ಈ ತರ ಇದಾವೆ, ಮಡಿಸಿದಾಗ ಹೇಗಾಗುತ್ತೆ? ಈ ತರ ಆಗುತ್ತೆ, ಕರೆಕ್ಟಾ? ಓಕೆ, ಅದೇ ತರ ಮೇಲ್ಗಡೆ ಇರೋದು ಹೇಗಾಗುತ್ತೆ? ಮೇಲ್ಗಡೆ ಇರೋದು ಈ ತರ ಆಗುತ್ತೆ, ಕರೆಕ್ಟಾ? ಸೊ ಈ ಕಡೆ ಈ ತರ ಆರೋ ಇತ್ತು, ಈ ತರ ನಿಮ್ದು ಆರೋ ಇದೆ, ಈ ತರ ಆಗುತ್ತೆ. ಸೊ ಅದನ್ನೇ ನಾನು ಡ್ರಾ ಮಾಡಿರೋದು. ಇವಾಗ ಇದು ಎಲ್ಲಿ ಮ್ಯಾಚ್ ಆಗ್ತಾ ಇದೆ? ಆಪ್ಷನ್ ಎ ಅಲ್ಲಿ ಮೇಲ್ಗಡೆ ಫಿಗರ್ ಕರೆಕ್ಟ್ ಇದೆ, ಆದ್ರೆ ಕೆಳಗಡೆ ಫಿಗರ್ ರಾಂಗ್ ಇದೆ. ಆರೋ ಈ ಕಡೆ ಬರಲ್ಲ, ಲೆಫ್ಟ್ ಬರುತ್ತೆ, ಆಪ್ಷನ್ ಎ ಆಗಲ್ಲ. ಆಪ್ಷನ್ ಬಿ ಕೂಡ ಆರೋ ರಾಂಗ್ ಇದೆ. ಓಕೆ, ಆಪ್ಷನ್ ಸಿ ಕರೆಕ್ಟ್ ಇದೆ, ಆಪ್ಷನ್ ಡಿ ಕೂಡ ಕರೆಕ್ಟ್ ಇದೆ. ಎರಡು ಸೇಮ್ ಇದಾವಲ್ಲ, ಏನ್ ಡಿಫ್ರೆನ್ಸ್ ಇದೆ ಸಿ ಡಿ ಅಲ್ಲಿ?
ಏನು ಡಿಫ್ರೆನ್ಸ್ ಇಲ್ಲ. ಕರೆಕ್ಟ್ ಅಲ್ವಾ? ಸಿ ಮತ್ತೆ ಡಿ ಎರಡು ಸೇಮ್ ಇದಾವೆ, ಆಮೇಲೆ ಎರಡು ಆನ್ಸರ್ ಆಗುತ್ತೆ. ಸೊ ನೋ 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 ವರೀಸ್, ಎರಡು ಇದ್ದಾಗ ನೀವು ಎರಡು ಮಾರ್ಕ್ ಮಾಡ್ರಿ. ಓಕೆ, ಸೊ ಈ ತರ ಆರೋದು ಶಿಫ್ಟ್ ಆಯ್ತು, ಮೇಲ್ಗಡೆ ಆರೋ ಕೂಡ ಶಿಫ್ಟ್ ಆಯ್ತು. ಸೊ ದ ಆನ್ಸರ್ ಇಸ್ ಸಿ ಅಂಡ್ ಡಿ. ಐ ಹೋಪ್ ದಿಸ್ ಇಸ್ ಕ್ಲಿಯರ್ ಟು ಎವ್ರಿ ಒನ್. I'll give you a moment. Okay, yes, let's move on. Yes, ಮತ್ತೆ ಡಾಟ್ ಎಲ್ಲಿದೆ? ವರ್ಟಿಕಲಿ ಇದೆ. ಆಮೇಲೆ ಎಲ್ಲ ಆಪ್ಷನ್ಸ್ ನೋಡ್ಕೊಂಡ್ರೆ ಯಾವ್ದ್ರ ಕಡೆ ಆಗಿದೆ ಲೆಫ್ಟ್ ಮಡ್ಚಿದ್ದಾರೆ, ಹೌದಾ? ಸೊ ಇದು ಲೆಫ್ಟ್, ಇದು ನಿಮ್ದು ರೈಟ್, ಸರಿನಾ? ಓಕೆ, ನಾನ್ ಟೀಚ್ ಮಾಡ್ತಾ ಇದ್ದೀನಿ, ಅದಕ್ಕೆ ಐ ಆಮ್ ಟೇಕಿಂಗ್ ಮೈ ಟೈಮ್. ಆದ್ರೆ ನೀವು ಎಕ್ಸಾಮ್ ಅಲ್ಲಿ ಮ್ಯಾಮ್ ನಮ್ಗೆ ಇದೆಲ್ಲ ಬರೆಯೋ ಅವಶ್ಯಕತೆ ಇಲ್ಲ, ನಾವು ಅಲ್ಲಲ್ಲೇ ನೋಡಿ ಮಾಡ್ತೀವಿ ಅಂದ್ರೆ ಮಾಡಿ, ಓಕೆನಾ? ಸಿನ್ಸ್ ಬೀಯಿಂಗ್ ಅ ಟೀಚರ್ ಐ ಹ್ಯಾವ್ ಟು ಟೆಲ್, ಎಕ್ಸ್ಪ್ಲೇನ್ ಇನ್ ಆಲ್ ಪಾಸಿಬಿಲಿಟೀಸ್. ಅದಕ್ಕೆ ನಾನು ಸ್ವಲ್ಪ ಟೈಮ್ ಹಾಕ್ತಾ ಇದ್ದೀನಿ, ಬಟ್ ಯು ಕ್ಯಾನ್ ಸೇವ್ ದ ಟೈಮ್. ಈ ತರ ಇದೆ ನಿಮ್ದು ಲೆಫ್ಟ್ದು ಹಾಗೆ ಉಳಿಯುತ್ತೆ, ಕರೆಕ್ಟ್ ಅಲ್ವಾ? ಈಗ ರೈಟ್ದು ನೀವು ಫೋಲ್ಡ್ ಮಾಡ್ಬೇಕು. ಫೋಲ್ಡ್ ಟ್ರಾನ್ಸ್ಪರೆಂಟ್ ಶೀಟ್ ಫೋಲ್ಡ್ ಮಾಡಿ. ಹೇಗಾಗುತ್ತೆ? ಈ ಕಡೆ ಎಂಡದ್ದು ಈ ಕಡೆ ಎಂಡದ್ದು ಓವರ್ಲ್ಯಾಪ್ ಆಗುತ್ತೆ, ಮಧ್ಯದ ಜೊತೆ ಓವರ್ಲ್ಯಾಪ್ ಆಗುತ್ತೆ, ಕರೆಕ್ಟ್ ಅಲ್ವಾ? ಸಿಂಪಲ್ ಲಾಜಿಕ್, ಅದ್ರಲ್ಲಿ ಏನ್ ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ, ಜಾಸ್ತಿ ಇಮ್ಯಾಜಿನ್ ಮಾಡೋದೇ ಇಲ್ಲ. ನೀವು ಈಗ ಆಟ ಆಡ್ತಾ ಆಡ್ತಾನೆ ಕ್ಲಾಸ್ ಅಲ್ಲಿ ಹಿಂದ್ಗಡೆ ಕುಂತು ಏನಾದ್ರೂ ಒಂದ್ ಮಾಡ್ತಾ ಇರ್ತೀರಾ, ಹೌದಾ? ಮಡ್ಚೋದು, ಬೋಟ್ ಮಾಡ್ತಾ ಇರ್ತೀರಾ, ಏನೇನೋ ಒಂದ್ ಮಾಡ್ತಾ ಇರ್ತೀರಾ, ನಿಮ್ಗೆ ಗೊತ್ತು ಫೋಲ್ಡ್ ಮಾಡಿದಾಗ ಯಾವ ಎಂಡ್ ಯಾವ್ದ್ರ ಜೊತೆ ಮೀಟ್ ಆಗುತ್ತೆ ಅಂತ ನಿಮ್ಗೆ ಗೊತ್ತು. ಎಂಡಿಗೆ ಮೀಟ್ ಆಗುತ್ತೆ, ಮಧ್ಯಗ್ ಮೀಟ್ ಆಗುತ್ತೆ, ಕರೆಕ್ಟ್ ಅಲ್ವಾ? ಈಗ 1 by 1 ಫಸ್ಟ್ ಫಿಗರ್ ಎಂಡ್ದು ಟ್ರಯಾಂಗಲ್ ಇದೆ, ಟ್ರಯಾಂಗಲ್ ಬಂದು ಎಲ್ಲಿ ಓವರ್ಲ್ಯಾಪ್ ಆಗುತ್ತೆ? ಇದ್ರ ಜೊತೆ ಓವರ್ಲ್ಯಾಪ್ ಆಗುತ್ತೆ, ಹೌದಾ? ಓಕೆ, ಈಗ ನೆಕ್ಸ್ಟ್ ಓಪನ್ ಟ್ರಯಾಂಗಲ್ ಇದೆ. ಓಪನ್ ಟ್ರಯಾಂಗಲ್ ಬಂದು ಟ್ರಯಾಂಗಲ್ ಮೇಲೆ ಓವರ್ಲ್ಯಾಪ್ ಆಗುತ್ತೆ. ಇಲ್ಲಿ ಆಲ್ರೆಡಿ ಶೇಡ್ ಇದೆ, ಶೇಡ್ ಡಾಮಿನೇಟ್ ಆಗುತ್ತೆ. ಓಪನ್ ಬಂದು ಶೇಡ್ ಮೇಲೆ ಕುಂತ್ರೆ ಶೇಡೇ ಜಾಸ್ತಿ ಕಾಣಿಸೋದು. ನೆಕ್ಸ್ಟ್ ಈ ಕಡೆ ಏನಿದೆ? ಸ್ಕ್ವೇರ್ ಇದೆ, ಟ್ರಯಾಂಗಲ್ ಇದೆ. ಸೊ ಸ್ಕ್ವೇರ್ ಬಂದು ಸ್ಕ್ವೇರ್ ಮೇಲೆ ಈ ತರ ಆಗುತ್ತೆ. ಆಮೇಲೆ ಆ ಕಡೆನೂ ಟ್ರಯಾಂಗಲ್ ಓಪನ್ ಇದೆ, ಈ ಕಡೆನೂ ಟ್ರಯಾಂಗಲ್ ಓಪನ್ ಇದೆ, ಓಪನ್ ಟ್ರಯಾಂಗಲ್ ಉಳಿಯುತ್ತೆ. ಈಗ ಲಾಸ್ಟ್ ಫಿಗರ್, ಈ ಕಡೆ ಏನಿದೆ? ಸ್ಕ್ವೇರ್ ಇದೆ, ಸ್ಕ್ವೇರ್ ಬಂದು ಟ್ರಯಾಂಗಲ್ ಮೇಲೆ ಓವರ್ಲ್ಯಾಪ್ ಆಗುತ್ತೆ, ಹೌದಾ? ಆಮೇಲೆ ಅದು ಸ್ಕ್ವೇರ್ ಯಾವ ತರ ಇದೆ? ಸ್ಕ್ವೇರ್ ಅದು ಶೇಡೆಡ್ ಇದೆ. ಈಗ ನೋಡಿ, ಸ್ವಲ್ಪ ಮಕ್ಕಳು ರಾಂಗ್ ಮಾಡ್ತಾರೆ, ಈ ತರ ಮಾಡ್ತಾರೆ, ಹೌದಾ? ಬಟ್ ಇದು ರಾಂಗ್. ಯಾಕೆ ರಾಂಗು ನೋಡಿ, ಯಾಕಂದ್ರೆ ಈಗ ಸ್ಕ್ವೇರ್ ಒಳಗಡೆ ಟ್ರಯಾಂಗಲ್ ಕುಂತ್ಕೊಳ್ಳುತ್ತೆ, ಹೌದಾ? ಆಮೇಲೆ ಅದೇನ್ ಸ್ಕ್ವೇರ್ ಇದೆ ಫುಲ್ಲಿ ಶೇಡ್ ಇದೆ, ಫುಲ್ಲಿ ಶೇಡ್ ಆಗಿದ್ರಿಂದ ಇದೇನಾಗುತ್ತೆ? ಕಂಪ್ಲೀಟ್ ಶೇಡ್ ಆಗ್ಬಿಡುತ್ತೆ. ಯಾವ್ದು ಜಾಸ್ತಿ ಇರೋದಿಲ್ಲಿ? ಪೆರಿಮೀಟರ್ ಅಲ್ಲಿ ಸ್ಕ್ವೇರ್ ಜಾಸ್ತಿ ಇರೋದು. ಸ್ಕ್ವೇರ್ ಬಂದು ಟ್ರಯಾಂಗಲ್ ಮೇಲೆ ಕುಂತ್ಕೊಳ್ಳುತ್ತೆ, ಹೌದಾ? ಸೊ ಯಾವ್ದು ಜಾಸ್ತಿ ಇದೆ ಏರಿಯಾ ಇಲ್ಲಿ? ಅದಕ್ಕೆ ಕಂಪೇರ್ ಮಾಡಿದ್ರೆ ಸ್ಕ್ವೇರ್ ಜಾಸ್ತಿ ಇದೆ. ಆಮೇಲೆ ಸ್ಕ್ವೇರ್ ಕಂಪ್ಲೀಟ್ ಫಿಲ್ ಇದೆ, ಹಾಗಾದ್ರೆ ಇದೇನಾಗ್ಬೇಕು? ಕಂಪ್ಲೀಟ್ ಫಿಲ್ ಆಗ್ಬೇಕು, ಹೌದಾ? ಸೊ ಮೈನ್ಯೂಟ್ ನೆನ್ಪಿಟ್ಕೊಳ್ಳಿ. ಓಕೆ, ಈ ತರ ಇಲ್ಲಿ ಯಾವ್ದು ಫಿಗರ್ ಇದೆ? ಎ ಇದೆಯಾ? ಇಲ್ಲ. ಬಿನೂ ಇಲ್ಲ, ಸಿನೂ ಇಲ್ಲ. ಯಾವ್ದು ಈ ತರ ಇದೆ? ಆಪ್ಷನ್ ಡಿ, ಕರೆಕ್ಟ್ ಅಲ್ಲ? ಎಕ್ಸಾಕ್ಟ್ ಆಪ್ಷನ್ ಡಿ ಇಸ್ ಯೋರ್ ಆನ್ಸರ್. ಎಸ್, ಸೊ ವಾಟ್ ಯು ಕ್ಯಾನ್ ಡೂ ಇಸ್ 1 or 2 ನೀವೇ ಏನಾದ್ರೂ ಒಂದು ಫಿಗರ್ ಡ್ರಾ ಮಾಡಿ, ಮಡ್ಚಿ ಫೋಲ್ಡ್ ಮಾಡಿ ನೋಡಿ ಮನೆಯಲ್ಲಿ. ಒಂದು ಸ್ಕೆಚ್ ಪೆನ್ ತಗೊಳ್ಳಿ, ಡಾರ್ಕ್ ಕಲರ್ ಸ್ಕೆಚ್ ಪೆನ್ ತಗೊಳ್ಳಿ, ಇಲ್ಲ ಒಂದು ಇಂಕ್ ಪೆನ್ ತಗೊಳ್ಳಿ, ನಿಮ್ಗೆ ಗೊತ್ತಾಗುತ್ತೆ, ಸರಿನಾ? ನೆಕ್ಸ್ಟ್ ಓಕೆ, ಸೊ ಏನಿದೆ? ಮತ್ತೆ ವರ್ಟಿಕಲ್ ಲೈನ್ ಇದೆ, ಯಾವ ಕಡೆ ಮಡ್ಚಿದ್ದಾರೆ? ಲೆಫ್ಟ್ ಸೈಡ್ ಮಡ್ಚಿದ್ದಾರೆ, ಸರಿನಾ? ಓಕೆ, ಸೊ ಲೆಫ್ಟ್ ಸೈಡ್ ಮಡ್ಚಿದ್ರಿಂದ ಲೆಫ್ಟ್ ಸೈಡ್ ರೈಟ್ ಸೈಡ್ ಹಾಗೆ ಉಳ್ಕೊಳ್ಳುತ್ತೆ. ಏನೇನಿದೆ? ಈ ತರ ಇದೆ ನಿಮ್ದು ಲೆಫ್ಟ್ ಸೈಡ್. ಈಗ ರೈಟ್ ಸೈಡ್ ತಗೊಂಡ್ ಬರೋಣ, ಸರಿನಾ? ರೈಟ್ ಸೈಡ್ ಏನೇನಿದೆ? ಮತ್ತ ಅದೇ ಪ್ಲಸ್ ಚಿಹ್ನೆ ಇದೆ, ಸಾರಿ ಪ್ಲಸ್ ಅಲ್ಲ, ಸಾರಿ ಕ್ರಾಸ್ ಸಿಂಬಾಲ್ ಇದೆ. ಕ್ರಾಸ್ ಇದ್ದಿದ್ದು ಬಂದು ಫೋಲ್ಡ್ ಆಗಿ ಮತ್ತೆ ಕ್ರಾಸೇ ಉಳ್ಕೊಳ್ಳುತ್ತೆ, ಸರಿ? ಕ್ರಾಸ್ ಮಾಡಿ ಆಯ್ತು. ಈಗ ಫಸ್ಟ್ ಓಕೆ, ಸೊ ಪ್ಲೇಸ್ ನೋಡಿ, ಡಿಸ್ಟೆನ್ಸ್
ಇಲ್ಲಿ ಡಿಸ್ಟೆನ್ಸ್ ಮತ್ತೆ ಇಲ್ಲಿ ಡಿಸ್ಟೆನ್ಸ್ ಸೇಮ್ ಇದೆ, ಕರೆಕ್ಟ್ ಅಲ್ವಾ? ಸೊ ಡಿಸ್ಟೆನ್ಸ್ ಸೇಮ್ ಇದ್ದಿದ್ರಿಂದ ಎಕ್ಸಾಕ್ಟ್ ಅಷ್ಟ್ರ ಮೇಲೆನೆ ಬಂದು ಓವರ್ಲ್ಯಾಪ್ ಆಗುತ್ತೆ. ಈಗ ಶೇಡ್ ಇರೋದು ಬಂದು ಓವರ್ಲ್ಯಾಪ್ ಆಗಿದ್ರಿಂದ ಇದು ಶೇಡ್ ಆಗುತ್ತೆ. ನೆಕ್ಸ್ಟ್ ನೆಕ್ಸ್ಟ್ ಈ ಓಪನ್ ಹೋಲ್ ಇಲ್ಲೇ ಉಳ್ಕೊಳ್ಳುತ್ತೆ, ಸೊ ಇದು ಓಪನ್ ಉಳಿತು. ಇದು ಬಂದು ಇಲ್ಲಿ ಶೇಡ್ ಆಗುತ್ತೆ, ಸೊ ಶೇಡ್ ಇದೆ ಶೇಡೇ ಉಳಿಯುತ್ತೆ. ಈ ಎಂಡ್ ಇಂದ ಈ ಎಂಡ್ ಬರುತ್ತೆ, ಹೌದಾ? ಸೊ ಈಗ ಓಪನ್ ಇರೋದು ಏನಾಗುತ್ತೆ, ಶೇಡ್ ಅನ್ನೋದು ಡಾಮಿನೇಟ್ ಆಗುತ್ತೆ. ಈ ತರ ಕಾಣಿಸ್ಬೇಕು ನಿಮ್ದು ಓವರ್ಲ್ಯಾಪ್ ಆಗಿರೋ ಫಿಗರ್. ಎಲ್ಲಿದೆ ಈ ತರ? ಆಪ್ಷನ್ ಡಿ ಅಲ್ಲಿ ಇದೆ. ಹಾಗಾದ್ರೆ ನಿಮ್ದು ಆನ್ಸರ್ ಏನಾಯ್ತು? ಆಪ್ಷನ್ ಡಿ, ಹೌದಾ? ಐ ಗಿವ್ ಯು ಅ ಮೊಮೆಂಟ್, ಜಸ್ಟ್ ಗೋ ಥ್ರೂ ಇಟ್. ಎನಿ ಡೌಟ್ಸ್ ಟು ಎನಿವನ್? Any doubts to anyone? Okay, let's move on. Yes. Be very careful. ಹೇಗೆ fold ಆಗುತ್ತೆ? Be very, very careful. Okay? Yes. ವರ್ಟಿಕಲಿ ಮಾಡಿದ್ದಾರೆ, ವರ್ಟಿಕಲಿ ಫೋಲ್ಡ್ ಮಾಡಿದ್ದಾರೆ. ಆಮೇಲೆ ಯಾವ ಸೈಡ್ ಇಂದ ಯಾವ ಸೈಡ್ ಫೋಲ್ಡ್ ಮಾಡಿದ್ದಾರೆ? ರೈಟ್ ಇಂದ ಲೆಫ್ಟ್ ಗೆ ಫೋಲ್ಡ್ ಮಾಡಿದ್ದಾರೆ, ಹೌದಾ? ಓಕೆ, ಸೊ ಲೆಫ್ಟ್ ಸೈಡ್ ಮಾತ್ರ ಹಾಗೆ ಉಳಿಯುತ್ತೆ. ಎಸ್, ಲೆಫ್ಟ್ ಸೈಡ್ ಹಾಗೆ ಉಳಿಯುತ್ತೆ. ಈಗ ನೋಡಿ ರೈಟ್ ಸೈಡ್ ಏನೇನ್ ಆಗುತ್ತೆ. ಫಸ್ಟ್ ನಾನು ಇಲ್ಲಿ ಕಲರ್ ಚೇಂಜ್ ಮಾಡ್ತೀನಿ. ಈ ಲೈನ್ ಇದೆಯಲ್ಲ, ಫೋಲ್ಡ್ ಆಗ್ಬೇಕಲ್ವಾ? ಈ ಕಡೆ ಡಿಸ್ಟೆನ್ಸ್ ಸೇಮ್ ಇದೆ, ಹೌದಾ? ಸೊ ಆ ಲೈನು ಮತ್ತೆ ಬಂದು ಇಲ್ಲೇ ಫೋಲ್ಡ್ ಆಗುತ್ತೆ, ಈ ತರ ಉಳಿಯಿತು. ನೆಕ್ಸ್ಟ್ ಈ ಆರೋ ಯಾವ ಡೈರೆಕ್ಷನ್ ಅಲ್ಲಿ ಇದೆ? ಈ ತರ ಡೈರೆಕ್ಷನ್ ಅಲ್ಲಿ ಇದೆ, ಸರಿನಾ? ಈಗ ನೋಡಿ, ಈ ನನ್ ಪೆನ್ ಟಿಪ್ ಅಂತ ಹಿಡ್ಕೊಂಡು ಈ ಟಿಪ್ ಅನ್ನ ಆರೋದು ಡೈರೆಕ್ಷನ್ ಅಂತ ಅನ್ಕೊಂಡ್ರೆ, ನೀವು ಈ ತರ ಫೋಲ್ಡ್ ಮಾಡಿದ್ರೆ, ತಂದು ವರ್ಟಿಕಲಿ ಫೋಲ್ಡ್ ಮಾಡಿದಾಗ ಯಾವ ತರ ಕಾಣಿಸುತ್ತೆ? ಈ ತರ ಇಲ್ಲಿ ಬಂತು ನಿಮ್ದು ಟಿಪ್, ಕರೆಕ್ಟ್ ಅಲ್ವಾ? ಈ ತರ ಇರೋದು ಮಡ್ಸಿದಾಗ ಈ ತರ ಆಗುತ್ತೆ. ಹಾಗಾದ್ರೆ ಆ ಆರೋ ಎಲ್ಲಿ ಬರ್ಬೇಕು? ಇಲ್ಲಿ ಬರ್ಬೇಕು, ಕರೆಕ್ಟ್ ಅಲ್ವಾ? ನೆಕ್ಸ್ಟ್ ಇದು ಈ ತರ ಒಂದು ಲೈನ್ ಇದೆ, ಓಪನ್ ಹೋಲ್ ಇದೆ, ಹೌದಾ? ಸೊ ಈ ತರ ಒಂದು ಲೈನ್ ಅನ್ಕೊಂಡು ಇಲ್ಲಿ ಓಪನ್ ಹೋಲ್ ಇದೆ ಅಂತ ಅನ್ಕೊಳ್ಳಿ, ಹೌದಾ? ಈ ತರ ಮಡ್ಚಿದಾಗ ಮತ್ತೆ ಇಲ್ಲೇ ಇದೇ ತರ ಬರುತ್ತೆ, ಸರಿನಾ? ಎಷ್ಟು ಡಿಸ್ಟೆನ್ಸ್ ಬರುತ್ತೆ? ಇಷ್ಟು ಡಿಸ್ಟೆನ್ಸ್ಗೆ. ಅಷ್ಟು ಡಿಸ್ಟೆನ್ಸ್ ಬಂದಾಗ ಎಲ್ಲಿ ಬರ್ಬೇಕಿದು? ಈ ತರ ಬರ್ಬೇಕು. ಸೊ ಈ ತರ ಕಾಣಿಸ್ಬೇಕು ನಿಮ್ದು ಫಿಗರ್, ಕರೆಕ್ಟ್? ಎಸ್. ಎಲ್ಲಿದೆ ಸರ್ಚ್ ಮಾಡೋಣ. ಎ ಅಲ್ಲಿ ಇದೆಯಾ? ಎ ಆಲ್ಮೋಸ್ಟ್ ಸೇಮ್ ಇದೆ, ಆದ್ರೆ ಕೆಳಗಡೆದ್ದು ಓಪನ್ ಸರ್ಕಲ್ ಇರಬೇಕು, ಫಿಲ್ ಆಗಿದೆ, ಆಗಲ್ಲ. ಬಿ ಅಲ್ಲಿ ಒಂದು ಆರೋ ಮಿಸ್ಸಿಂಗ್ ಇದೆ. ಸಿ ಅಂತೂ ಆಗದೇ ಇಲ್ಲ. ಡಿ ಅಲ್ಲಿ ಈ ಆರೋ ರಾಂಗ್ ಇದೆ, ಹೌದಾ? ಸೊ ಡಿನೂ ಆಗಲ್ಲ. ಹಾಗಾದ್ರೆ ಯಾವ್ದು ಆಗ್ಲಿಲ್ಲ. ಅದ್ರ ಅರ್ಥ ಮೇ ಬಿ ಆಪ್ಷನ್ ಎ ಅಲ್ಲಿ ಸ್ವಲ್ಪ ಪ್ರಿಂಟಿಂಗ್ ಮಿಸ್ಟೇಕ್ ಅಂತ ಅನ್ಕೊಂಡ್ರೆ, ಇದು ಓಪನ್ ಹೋಲ್ ಆಗಿದ್ರೆ ಆಪ್ಷನ್ ಎ ಆಗುತ್ತೆ, ಓಪನ್ ಹೋಲ್ ಆಗಿದ್ರೆ. ಓಕೆ, ಸೊ ಈ ತರ ಏನಾದ್ರೂ ಬಂದಾಗ ನೀವ್ ಏನ್ ಮಾಡಿ, ಯಾವ್ದು ಕ್ಲೋಸೆಸ್ಟ್ ಆನ್ಸರ್ ಇರುತ್ತೆ ಅದನ್ನ ಮಾರ್ಕ್ ಮಾಡಿ. ಯಾಕಂದ್ರೆ ಅಲ್ಲಿ ಸಮ್ಟೈಮ್ಸ್ ಪ್ರಿಂಟಿಂಗ್ ಮಿಸ್ಟೇಕ್ ಇರುತ್ತೆ. ಪ್ರಿಂಟಿಂಗ್ ಮಿಸ್ಟೇಕ್ ಇದ್ದಿದ್ರಿಂದ ಆಪ್ಷನ್ ಎ ಆಗ್ಬೋದು, ಕೆಳಗಡೆ ಓಪನ್ ಹೋಲ್ ಇದ್ದಿದ್ರೆ. ಆದ್ರೆ ನಿಮ್ ಲಾಜಿಕ್ ಕರೆಕ್ಟ್ ಇದೆ, ಓಕೆನಾ? ಸೊ ಐ ಹೋಪ್ ಹೇಗೆ ಫೋಲ್ಡ್ ಮಾಡಿರೋದು ಹೇಗೆ ಬಂತು ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಓಕೆ, ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶನ್. ಎಸ್, ನೆಕ್ಸ್ಟ್ ಮತ್ತೆ ಸ್ಕ್ವೇರ್ ಇದೆ. ಡಾಟೆಡ್ ಲೈನ್ ಹೇಗಿದೆ? ಹಾರಿಜಾಂಟಲ್ ಇದೆ. ಹಾರಿಜಾಂಟಲ್ ಮೇಲೇನೂ ಇರ್ಬೋದು ಕೆಳಗಡೆನೂ ಇರ್ಬೋದು. ಆದ್ರೆ ನೋಡಿ ಆಪ್ಷನ್ ಡಿ ಅಲ್ಲಿ ವರ್ಟಿಕಲಿ ಕೂಡ ತೋರಿಸಿದ್ದಾರೆ, ವರ್ಟಿಕಲಿ ಕೂಡ ತೋರಿಸಿದ್ದಾರೆ. ಎರಡು ನೋಡೋಣ. ಓಕೆ, ಎರಡು ನೋಡೋಣ. ಎಸ್, ಈಗ ಇಲ್ಲಿ ಮೇಲೆ ಫೋಲ್ಡ್ ಮಾಡಿದೆ, ಇಲ್ಲೂ ಕೂಡ ಮೇಲೆ ಇದೆ. ಇಲ್ಲಿ ನೋಡೋಣ. ಓಕೆ, ಹಾರಿಜಾಂಟಲಿನೂ ನೋಡೋಣ, ವರ್ಟಿಕಲಿನೂ ನೋಡೋಣ. ಸಪೋಸ್ ಮೇಲ್ಗಡೆದ್ದು ಹಾಗೆ ಇಟ್ಟು ಕೆಳಗಡೆ ಫೋಲ್ಡ್ ಮಾಡಿದ್ರೆ ಹೇಗ್ ಕಾಣಿಸ್ಬೇಕು? ಓಕೆನಾ? ಮೇಲ್ಗಡೆ ಹಾಗೆ ಇಟ್ಟು ಕೆಳಗಡೆ ಫೋಲ್ಡ್ ಮಾಡಿ, ಕೆಳಗಡೆ ಇದ್ದಿದ್ದು ಮೇಲ್ಗಡೆ ಮಾಡಿದ್ರೆ, ಈ ತರ ಇರೋದು ಈ ತರ ಮಾಡಿದ್ರೆ ಹೇಗ್ ಕಾಣಿಸ್ಬೇಕು? ಈ ತರ ಕೆಳಗಡೆ ಇರೋದು
ವಿ ಶೇಪ್ ಮೇಲ್ಗಡೆ ಹೋಗ್ಬೇಕು, ಕರೆಕ್ಟ್ ಅಲ್ವಾ? ಈಗ ಸಪೋಸ್ ನಾನು ಈ ತರ ವಿ ಅಂತ ಅನ್ಕೊಂಡ್ರೆ ಈ ಶೇಪ್ ಅಲ್ಲಿ ಇದೆ ನಿಮ್ದು ವಿ, ಮೇಲ್ಗಡೆ ಫೋಲ್ಡ್ ಮಾಡಿದಾಗ ಈ ತರ ಮೇಲ್ಗಡೆ ವಿ ಆಗ್ಬೇಕು, ಕರೆಕ್ಟ್ ಅಲ್ವಾ? ಸೊ ಅದನ್ನ ಬಿಟ್ರೆ ಬೇರೆ ಏನಾದ್ರೂ ಲೈನ್ ಇದೆಯಾ? ಇಲ್ಲ. ಓಕೆ, ಒನ್ ಬೈ ಒನ್. ಫಸ್ಟ್ ಲೈನ್ ಈ ಲೈನ್ ಜೊತೆ ಹೋಗುತ್ತೆ, ಕರೆಕ್ಟಾ? ಸೊ ಈ ಲೈನ್ ಹೋಗ್ಬೇಕು, ಈ ಲೈನು ಇದ್ರ ಜೊತೆ ಬಂತು. ಒನ್ ಬೈ ಒನ್ ಮಾಡೋಣ. ಕೆಳಗೆ ಎಷ್ಟೆಷ್ಟು ಲೈನ್ ಇದೆ? 1 2 3. ಕೆಳಗಡೆ 3 ಲೈನ್ ಇದಾವೆ. ಸೆಕೆಂಡ್ ಲೈನ್ ಕಳ್ಸಿದ್ವಿ. 1 3 ಹೇಗ್ ಕಾಣಿಸುತ್ತೆ? ಈ ತರ ಕಾಣಿಸುತ್ತೆ, ಕರೆಕ್ಟಾ? ಓಕೆ. ಸೊ ಹಾರಿಜಾಂಟಲಿ ಮೇಲೆ ಫೋಲ್ಡ್ ಮಾಡಿದ್ರೆ ಈ ತರ ಕಾಣಿಸ್ಬೇಕು. ಆಪ್ಷನ್ ಎ ಅಲ್ಲಿ ಇದು ಒಂದು ಲೈನ್ ಎಕ್ಸ್ಟ್ರಾ ಇದೆ, ನಾನು ರೆಡ್ ಮಾರ್ಕ್ ಹಾಕಿದೀನಲ್ಲ, ಈ ಲೈನ್ ಎಕ್ಸ್ಟ್ರಾ ಇದೆ. ಎ ಆಗಲ್ಲ, ಬಿನೂ ಆಗಲ್ಲ. ಸಿ ಅಲ್ಲಿ ನೋಡಿ ಈ ತರ ಲೈನ್ ಮಿಸ್ಸಿಂಗ್ ಇದೆ, ಸಿನೂ ಆಗಲ್ಲ, ಡಿನೂ ಆಗಲ್ಲ. ಓಕೆ, ಸೊ ಏನೋ ಒಂದು ಮಿಸ್ಟೇಕ್ ಇದೆ ಇದರಲ್ಲಿ. ಒಂದು ಪ್ರಿಂಟಿಂಗ್ ಮಿಸ್ಟೇಕ್ ಇದೆ, ಇಲ್ಲ ಅವರು ಫೋಲ್ಡ್ ಮಾಡಿರೋ ಕ್ವೆಶ್ಚನ್ ಮಿಸ್ಟೇಕ್ ಇದೆ. ಓಕೆ, ಸೊ ನಾವು ಹಾರಿಜಾಂಟಲಿ ಮೇಲೆ ಮಾಡಿ ನೋಡಿದ್ವಿ, ಯಾವುದು ಬರ್ತಾ ಇಲ್ಲ. ಕೆಳಗಡೆ ಅಂತೂ ಆದ್ರೂ ಕೆಳಗಡೆ ನೋಡೋಣ. ಸಪೋಸ್ ಕೆಳಗಡೆ ಫೋಲ್ಡ್ ಮಾಡಿದ್ರೆ ಹೇಗೆ ಕಾಣಿಸುತ್ತೆ ನೋಡೋಣ. ಕೆಳಗಡೆ ಫೋಲ್ಡ್ ಮಾಡಿದ್ರೆ ಕೆಳಗಡೆದು ಹಾಗೆ ಉಳಿಬೇಕು, ಮೇಲ್ಗಡೆದ್ದು ಸರಿನಾ? ಮೇಲ್ಗಡೆ ಯಾವ ಲೈನ್ ಇದೆ? ಇದು ಒಂದೇ ಲೈನ್ ಇರೋದು, ಈ ತರ ಇರೋದು ಈ ತರ ಆಗುತ್ತೆ, ಸರಿನಾ? ಸೊ ಈ ತರ ಬರ್ಬೇಕು. ಕೆಳಗಡೆ ಈ ಆಪ್ಷನ್ ಅಲ್ಲಿ ಕೆಳಗಡೆ ಮಡ್ಚಿದ್ದಾರೆ, ಆದ್ರೆ ಅದು ಫಿಗರ್ ರಾಂಗ್ ಇದೆ. ಸೊ ಹಾರಿಜಾಂಟಲಿ ಇದಕ್ಕೆ ಆನ್ಸರ್ ಸಿಗ್ತಾನೆ ಇಲ್ಲ, ಹೌದಾ? ಸರಿ, ಹಾರಿಜಾಂಟಲಿ ಏನೋ ರಾಂಗ್ ಇದೆ. ವರ್ಟಿಕಲಿ ಆಕ್ಚುಲಿ ವರ್ಟಿಕಲಿ ಮಡ್ಚಬಾರ್ದು, ಯಾಕಂದ್ರೆ ವರ್ಟಿಕಲಿ ನೋಡೋಣ. ಇಲ್ಲಿ ಒಂದು ವರ್ಟಿಕಲಿ ಆಪ್ಷನ್ ಕೊಟ್ಟಿದ್ದಾರೆ. ಎಸ್, ಈ ಕಡೆ ಮಡ್ಚಿದ್ರೆ ಸರಿನಾ? ಈ ಕಡೆ ಮಡ್ಚಿದ್ರೆ ಯಾವ ತರ ಕಾಣ್ಬೇಕು? ಈ ಲೈನ್ ಹಂಗೆ ಉಳಿತು, ಈ ಲೈನ್ ಹಂಗೆ ಉಳಿತು. ಈ ಕಡೆ ತಂದು ಈ ಕಡೆ ಹಾಕಿದ್ರೆ ಆ ಲೈನ್ ಇದ್ರ ಮೇಲೆನೆ ಓವರ್ಲ್ಯಾಪ್ ಆಗುತ್ತೆ, ಕರೆಕ್ಟ್ ಅಲ್ವಾ? ಎಸ್. ವರ್ಟಿಕಲಿ ಮಡ್ಚಿದ್ರೆ ಸ್ವಲ್ಪ ಬಿ ತರ ಕಾಣಿಸ್ತಾ ಇದೆ, ವರ್ಟಿಕಲಿ ಮಡ್ಚಿದ್ರೆ. ಆದ್ರೆ ಡಾಟೆಡ್ ಲೈನ್ ರಾಂಗ್ ಇದೆ, ಹೌದಾ? ಸೊ ಇಫ್ ವಿ ಕನ್ಸಿಡರ್ ವರ್ಟಿಕಲಿ ದ ಆಪ್ಷನ್ ಇಸ್ ಬಿ, ಬಟ್ ದ ಡಾಟೆಡ್ ಲೈನ್ ಇಸ್ ರಾಂಗ್. ಓಕೆ, ಎಸ್. ಸೊ ಸಮ್ಟೈಮ್ಸ್ ರಾಂಗ್ ಇರುತ್ತೆ, ತೊಂದರೆ ಇಲ್ಲ. ನಿಮ್ದು ಏನ್ ಕ್ಲೋಸೆಸ್ಟ್ ಆನ್ಸರ್ ಇದೆ ನೀವು ಮಾರ್ಕ್ ಮಾಡಿ, ಸರಿನಾ? ಓಕೆ, ನೆಕ್ಸ್ಟ್ ಒನ್. ಎಸ್, ಡಾಟೆಡ್ ಲೈನ್ ಎಲ್ಲಿದೆ? ವರ್ಟಿಕಲಿ ಇದೆ. ಯಾವ ಕಡೆ ಮಾಡಿದ್ದಾರೆ? ರೈಟ್ ಇಂದ ಲೆಫ್ಟ್ ಗೆ ಮಾಡಿದ್ದಾರೆ, ಸರಿನಾ? ಓಕೆ, ಸೊ ಹೊರಗಡೆ ಬಾಕ್ಸ್ ಅಂತೂ ಹಾಗೆ ಉಳಿತು. ಯಾವ ಸೈಡ್ ಫಿಗರ್ ಹಾಗೆ ಉಳ್ಕೊಳ್ಳುತ್ತೆ? ಲೆಫ್ಟ್ ಸೈಡ್ ಫಿಗರ್ ಹಾಗೆ ಉಳ್ಕೊಳ್ಳುತ್ತೆ. ಸೊ ನಾವು ಲೆಫ್ಟ್ ಸೈಡ್ ಫಿಗರ್ ಬರ್ಕೊಂಡ್ಬಿಡೋಣ. ಸೊ ಇಷ್ಟು ನಿಮ್ದು ಲೆಫ್ಟ್ ಸೈಡ್ ಫಿಗರ್, ಸರಿನಾ? ಈಗ ನೋಡಿ ಲೆಫ್ಟ್ ಸೈಡ್ ಇಲ್ಲಿ ಮೇಲೆ ಒಂದು ಸರ್ಕಲ್ ಇದೆ, ಸೊ ಇಲ್ಲಿ ಏನಾಗುತ್ತೆ? ಇದು ಹಾಫ್ ಸರ್ಕಲ್ ಉಳ್ಕೊಳ್ಳುತ್ತೆ ಲೆಫ್ಟ್ ಸೈಡ್, ಕರೆಕ್ಟಾ? ಓಕೆ, ಈಗ ರೈಟ್ ಇದ್ದಿದ್ದೆಲ್ಲ ಲೆಫ್ಟ್ ಗೆ ಬರ್ಬೇಕು. ಈಗ ನೋಡಿ ರೈಟ್ಗೆ ಒಂದು ಸೆಮಿ ಸರ್ಕಲ್ ಇದೆ, ಸೆಮಿ ಸರ್ಕಲ್ ಬಂದು ಸೆಮಿ ಸರ್ಕಲ್ ಮೇಲೆ ಕುತ್ಕೊಳ್ಳುತ್ತೆ, ಇದಾಯ್ತು. ಈಗ ನೋಡಿ ನೆಕ್ಸ್ಟ್ ಇದು ಶೇಡೆಡ್ ಏನಿದೆ, ಶೇಡೆಡ್ ಬಂದು ಶೇಡೆಡ್ ಮೇಲೆ ಅಷ್ಟೇ ಉಳ್ಕೊಳ್ಳುತ್ತೆ. ಸಿಮೆಟ್ರಿಕ್ ಇದೆ, ಡಯಾಗ್ರಾಮ್ ಸಿಮೆಟ್ರಿಕ್ ಇದೆ, ಸೊ ಅಷ್ಟೇ ಟ್ರಯಾಂಗಲ್ ಬಂದು ಅಷ್ಟೇ ಟ್ರಯಾಂಗಲ್ ಮೇಲೆ ಕುಂತ್ಕೊಳ್ಳುತ್ತೆ. ಅದೇ ತರ ಈ ಲೈನ್ ಬಂತು, ಈ ಲೈನ್ ಮೇಲೆ ಕುಂತ್ಕೊಳ್ಳುತ್ತೆ. ಈ ತರ ಇರೋ ಲೈನು ಈ ತರ ಬಂತು, ಸೊ ಅದೇ ಲೈನ್ ಮೇಲೆ ಬಂತು. ಲಾಸ್ಟ್ ಏನ್ ಉಳಿತು ಇವಾಗ? ಸರ್ಕಲ್. ಸರ್ಕಲ್ ಬಂದು ಎಲ್ಲಿ ಬರುತ್ತೆ? ಈ ಸ್ಕ್ವೇರ್ ಒಳಗಡೆ ಬರುತ್ತೆ, ಹೌದಾ? ಸ್ಕ್ವೇರ್ ದೊಡ್ಡದಿದೆ, ಸರ್ಕಲ್ ಚಿಕ್ಕದಿದೆ. ಸೊ ಸರ್ಕಲ್ ಬಂದು ಸ್ಕ್ವೇರ್, ಸ್ಕ್ವೇರ್ ಅಂದ್ರೆ ಒಂದು ಅರ್ಧ ಸ್ಕ್ವೇರ್ ತರ ಇದೆ, ಅದ್ರ ಒಳಗಡೆ ಬಂದು ಕುಂತ್ಕೊಳ್ಳುತ್ತೆ. ಈ ತರ ಕಾಣ್ಬೇಕು ನಿಮ್ ಫಿಗರ್. ಯಾವ ಆಪ್ಷನ್ ಅಲ್ಲಿ ಇದೆ ಈ ತರ? ಆಪ್ಷನ್ ಎ ಅಲ್ಲೇ ಇದೆ, ಕರೆಕ್ಟ್ ಅಲ್ವಾ? ಯಾವ್ದಕ್ಕೂ ಬಿ ನೋಡೋಣ. ಬಿ ಅಲ್ಲಿ ಏನ್ ರಾಂಗ್ ಇದೆ? ಇದು ಶೇಡ್ ಇದೆ, ಶೇಡ್ ಇರಬಾರ್ದು. ಇಲ್ಲಿ ಇದು ಶೇಡ್ ಆಗಿದೆ, ಇದು ಶೇಡ್ ಇರಬಾರ್ದು. ಇಲ್ಲಿ ಏನಿದೆ? ಇಲ್ಲಿ ಫುಲ್ ಸರ್ಕಲ್ ಬಂದಿದೆ, ಬರಲ್ಲ. ಅರ್ಧ ಸರ್ಕಲ್ ಅರ್ಧ ಮೇಲೆ ಬರುತ್ತೆ. ಆಮೇಲೆ ಇಲ್ಲಿ ಒಳಗಡೆ ಸರ್ಕಲ್ ಮಿಸ್ಸಿಂಗ್ ಇದೆ, ಹಾಗಾದ್ರೆ ಇದು ಆಗಲ್ಲ. ದಟ್ಸ್ ವೈ ಯ ಆನ್ಸರ್ ಇಸ್ ಆಪ್ಷನ್ ಎ.
correct? So I'll stop here for a moment just to go through the diagram once. Any doubts to anyone? Okay, we'll move on. Please see that you message only the things related to class. ಸರಿನಾ? ನೀವು ಬೇರೆ ಏನಾದ್ರೂ ಚಾಟ್ ಮಾಡಿದ್ರೆ, ಜೆನ್ಯೂನ್ ಆಗಿ ಯಾರಾದ್ರೂ ಏನಾದ್ರೂ ಕ್ವಶನ್ ಕೇಳ್ತಾ ಇದ್ರೆ ಅದು ಇಷ್ಟು ಮೆಸೇಜ್ ಅಲ್ಲಿ ನಮ್ಗೆ ಮಿಸ್ ಆಗಿ ಹೋಗ್ಬಿಡುತ್ತೆ. ಓಕೆನಾ? ತುಂಬಾ ಮೆಸೇಜಸ್ ಇರುತ್ತೆ, ಅದ್ರ ಮಧ್ಯದಲ್ಲಿ ಯಾರಾದ್ರೂ ಜೆನ್ಯೂನ್ ಆಗಿ ಡೌಟ್ ಕೇಳಿದ್ರೆ ಇಷ್ಟು ಸುಮಾರು ಮೆಸೇಜಸ್ ಅಲ್ಲಿ ನಮ್ಗೆ ಮಿಸ್ ಆಗಿ ಹೋಗ್ಬಿಡುತ್ತೆ. ಪ್ಲೀಸ್ ಓಕೆ, ಸಿ ದಟ್ ದಿಸ್ ಇಸ್ ಅ ಜೆನ್ಯೂನ್ ಕ್ಲಾಸ್. ನಿಮ್ದು ಏನಾದ್ರೂ ಪರ್ಸನಲ್ ಇದ್ರೆ ನೀವು ಪರ್ಸನಲ್ ಇಟ್ಕೊಳ್ಳಿ, ಸರಿನಾ? ಬಿಕಾಸ್ ಯಾರಾದ್ರೂ ನಿಜವಾಗ್ಲೂ ಸೀರಿಯಸ್ ಆಗಿ ಪೇಪರ್ ಪೆನ್ ತಗೊಂಡು ಕುಂತು ಓದ್ತಾ ಇದ್ರೆ, ಪ್ರಾಕ್ಟೀಸ್ ಮಾಡ್ತಾ ಇದ್ರೆ, ಅವ್ರೇನಾದ್ರೂ ಹೇಳಿದ್ರೆ ಕೇಳಿದ್ರೆ ನಮ್ಗೆ ತೊಂದರೆ ಆಗುತ್ತೆ. ಪ್ರತಿಯೊಂದು ಮೆಸೇಜಸ್ ನಮ್ಗೆ ಕ್ಲಾಸ್ ಬಿಟ್ಟು ಅಲ್ಲಿ ಓದಕ್ ಆಗಲ್ಲ. ಓಕೆನಾ? ಇಲ್ಲಿ ಕ್ಲಾಸ್ ಹೇಳೋದ್ ಬಿಟ್ಟು ಚಾಟ್ ಓದಕ್ ಆಗಲ್ಲ ಅಷ್ಟೊಂದು, ಅದ್ರಲ್ಲಿ ಹುಡುಕಿ ಹುಡುಕಿ ನೋಡೋದಕ್ಕೆ. ಪಟ್ ಅಂತ ಮೇಲೇನೆ ಏನಾದ್ರೂ ಇದ್ರೆ ನಮಗೂ ಈಸಿ ಆಗುತ್ತೆ, ಸರಿನಾ? ಸೊ ಪ್ಲೀಸ್ ನಿಮ್ದು ಏನಾದ್ರೂ ಪರ್ಸನಲ್ ಇದ್ರೆ ಪರ್ಸನಲ್ ಇಟ್ಕೊಳ್ಳಿ, ದಯವಿಟ್ಟು ಕ್ಲಾಸ್ ಅನ್ನ ಮಿಸ್ಯೂಸ್ ಮಾಡ್ಕೋಬೇಡಿ, ಸರಿನಾ? ವಿಲ್ ಮೂವ್ ಆನ್. ಓಕೆ, ನೆಕ್ಸ್ಟ್ ಕ್ವೆಶನ್. ಎಸ್, ಡಾಟೆಡ್ ಲೈನ್ ಎಲ್ಲಿದೆ ನೋಡ್ಕೊಳ್ಳಿ. ಡಾಟೆಡ್ ಲೈನ್ ಹಾರಿಜಾಂಟಲಿ ಇದೆ, ಹಾಗಾದ್ರೆ ಹಾರಿಜಾಂಟಲಿ ಮಡ್ಚುತ್ತಾ ಇದ್ದೀವಿ. ಆಮೇಲೆ ಆಪ್ಷನ್ಸ್ ನೋಡ್ಕೊಂಡ್ರೆ ಎಲ್ಲ ಮೇಲೆ ಇರೋ ತರ ಇದೆ, ಕರೆಕ್ಟಾ? ಸೊ ದಿಸ್ ಇಸ್ ಅಪ್, ದಿಸ್ ಇಸ್ ಡೌನ್. ಓಕೆ, ಹಾಗಾದ್ರೆ ನಮ್ಗೆ ಏನ್ ಗೊತ್ತಾಯ್ತು? ಕೆಳಗಡೆ ಇರೋ ಫಿಗರ್ ಮೇಲೆ ಹೋಗ್ಬೇಕು. ಹಾಗಾದ್ರೆ ಮೇಲ್ಗಡೆ ಇರೋ ಫಿಗರ್ ಮೇಲೆನೆ ಉಳ್ಕೊಳ್ಳುತ್ತೆ, ಸರಿನಾ? ಸೊ ಈ ಲೈನ್ ಹಂಗೆ ಉಳಿತು, ಹೊರಗಡೆ ಇರೋ ಸ್ಕ್ವೇರ್ಸ್ ಹಂಗೆ ಉಳಿತು, ಏನ್ ಹಂಗೆ ಉಳಿತು? ಪಿ ಅನ್ನೋದು ಹಂಗೆ ಉಳಿತು, ಸರಿನಾ? ಓಕೆ, ಸೊ 1/1 ಕೆಳಗಡೆ ಇರೋ ಲೈನ್, ಈ ಲೈನ್ ಮೇಲ್ ಹೋಗುತ್ತೆ, ಲೈನ್ ಮೇಲೆ ಲೈನ್ ಓವರ್ಲ್ಯಾಪ್ ಆಗುತ್ತೆ, ಸರಿ? ಈ ತರ ಲೈನ್ ಬಂತು. ಈಗ ನೋಡಿ, ಬಿ ವೆರಿ 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 ಕೇರ್ಫುಲ್. ಇಲ್ಲಿ ನೋಡಿದ ತಕ್ಷಣ ಮ್ಯಾಮ್ ಈಸಿ ಇದೆ ಅಂತ ಅಂದ್ಬಿಡ್ತೀರಿ, ಮೇಲೆ ಒಂದೊಂದು ಚಿಕ್ಕ ಚಿಕ್ಕ ಲೈನ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಸರಿನಾ? ಈಗ ಈ ಕಡೆ ಎಂ ಇರೋದು ಯಾವ ತರ, ನೀವು ಉಲ್ಟಾ ಮಾಡಿದ್ರೆ ಯಾವ ತರ ಕಾಣಿಸುತ್ತೆ? ಎಂ ಇರೋದು ಉಲ್ಟಾ ಮಾಡಿದ್ರೆ ಡಬ್ಲ್ಯೂ ತರ ಕಾಣಿಸುತ್ತೆ, ಈ ಕಡೆ ಆಯ್ತು. ನೆಕ್ಸ್ಟ್ ಈ ತರ ಇರೋದು ಉಲ್ಟಾ ಮಾಡಿದ್ರೆ ಯಾವ ತರ ಕಾಣಿಸುತ್ತೆ? ಈ ತರ ಕಾಣಿಸುತ್ತೆ, ಕರೆಕ್ಟಾ? ಸೊ ಬಿ ಫಾರ್ ಬಾಲ್ ಆ ತರ ಇರೋದು, ಪಿ ಫಾರ್ ಪಿಕಾಕ್ ಆ ತರ ಆಯ್ತು, ಸರಿನಾ? ನೀವೇನ್ ಮಾಡ್ತೀರಾ? ಓಕೆ, ಈ ಡಬ್ಲ್ಯೂ ಇಲ್ಲಿ ಹೋಯ್ತು, ಬಿ ಇರೋದು ಪಿ ಮೇಲ್ ಬಂತು, ಈ ತರ ಆಯ್ತು. ಇಲ್ಲಿ ಯಾವ್ದು ಕಾಣ್ತಾ ಇದೆ? ಎ ಕಾಣ್ತಾ ಇದೆ, ಹಾಕ್ಬಿಡ್ತೀರಾ? ನೋ, ಬಿ ಕೇರ್ಫುಲ್. ಸ್ವಲ್ಪ ನೋಡಿ, ಮೇಲೆ ಇರೋ ಸ್ಕ್ವೇರ್ ಯಾವ ತರ ಇದೆ, ಕೆಳಗಡೆ ಇರೋ ಸ್ಕ್ವೇರ್ ಯಾವ ತರ ಇದೆ. ಮೇಲ್ಗಡೆ ಇರೋ ಸ್ಕ್ವೇರು ಇಲ್ಲಿ ಫಿಲ್ ಆಗಿಲ್ಲ ಕಾರ್ನರ್ಗೆ, ಆದ್ರೆ ಕೆಳಗಡೆ ಇರೋದು ಫಿಲ್ ಆಗಿದೆ. ಸ್ಕ್ವೇರ್ ತರನೇ ಹೋಗುತ್ತೆ, ಆದ್ರೆ ಕೆಳಗಡೆ ಇರೋ ಲೈನ್ಸ್ ಕೂಡ ಮೇಲೆ ಬರ್ಬೇಕು, ಕರೆಕ್ಟ್ ಅಲ್ವಾ? ಸೊ ಈ ತರ ಆಗುತ್ತೆ, ನೋಡೋದಕ್ಕೆ ಸೇಮ್ ಅನ್ಸುತ್ತೆ ಆದ್ರೆ ಸೇಮ್ ಅಲ್ಲ. ಈಗ ನೋಡಿ, ಎ ಆಗುತ್ತಾ ನಿಮ್ಮ ಆನ್ಸರು? ಇಲ್ಲ, ಎ ಆಗಲ್ಲ. ಬಿನೂ ಆಗಲ್ಲ, ಯಾಕೆ? ಬಿ ನಲ್ಲಿ ಈ ತರ ಬರಲ್ಲ. ಸಿ ಆಗಲ್ಲ, ಬಿಕಾಸ್ ಪಿ ಫಾರ್ ಪಿಕಾಕ್, ಪಿ ಬರ್ಬೇಕು. ಡಿ ಆಗುತ್ತಾ? ಎಸ್, ಬಿಕಾಸ್ ಎಂ ಇರೋದು ಡಬ್ಲ್ಯೂ ಆಗುತ್ತೆ, ಬಿ ಇರೋದು ಪಿ ಆಗುತ್ತೆ, ಕೆಳಗಡೆ ಈ ತರ ಇರೋದು ಈ ತರ ಆಗುತ್ತೆ, ಕರೆಕ್ಟ್ ಅಲ್ವಾ? ಆಮೇಲೆ ಬಾಕ್ಸ್ ಚೇಂಜ್ ಆಗುತ್ತೆ. ಎಸ್, ಸೊ ದ ಆನ್ಸರ್ ಶುಡ್ ಬಿ ಆಪ್ಷನ್ ಡಿ. ನೋಡ್ಕೊಳ್ಳಿ ಮತ್ತೊಂದ್ಸಲ. ಎಸ್, ವೆರಿ ಗುಡ್, ಮೆನಿ ಪೀಪಲ್ ಹ್ಯಾವ್ ಆನ್ಸರ್ಡ್, ಥ್ಯಾಂಕ್ ಯು. ಎಸ್, ದ ಆನ್ಸರ್ ಇಸ್ ಆಪ್ಷನ್ ಡಿ. ನೆಕ್ಸ್ಟ್, ಎಸ್, ಹಾ ನೋಡಿ ಇವಾಗ ಹೇಗಿದೆ, ಡಯಾಗನಲಿ ಇದೆ. ಆಮೇಲೆ ಎಲ್ಲ ಆಪ್ಷನ್ಸ್ ನೋಡ್ಕೊಂಡ್ರೆ ಮೇಲೆ ನಿಮ್ದು ಲೆಫ್ಟ್ ಕಾರ್ನರ್ ಇದೆ, ಹೌದಾ? ನಿಮ್ದು ಲೆಫ್ಟ್ ಕಾರ್ನರ್ ಇದೆ. ಹಾಗಾದ್ರೆ ಯಾವ್ದು ಲೆಫ್ಟ್ ಕಾರ್ನರ್ ಹಾಗೆ ಉಳಿತು, ರೈಟ್ ಇಂದ ಲೆಫ್ಟ್ ಗೆ ನೀವು ಹೋಗ್ಬೇಕು, ಸರಿನಾ? ಹಾಗಾದ್ರೆ
ಯಾವ್ದು ಹಾಗೆ ಉಳಿತು? ಲೆಫ್ಟ್ ಕಾರ್ನರ್ ಹಾಗೆ ಉಳಿತು. ನಾನು ಲೆಫ್ಟ್ ಕಾರ್ನರ್ ಹಾಗೆ ಬರ್ಕೊಂಡ್ ಬಿಡ್ತೀನಿ ಫಸ್ಟ್. ಓಕೆ, ಈಗ ನೋಡಿ ಯಾವ ಲೈನ್ ಮತ್ತೆ ಈ ತರ ಉಳಿಬೇಕು, ಈ ತರ. ಈಗ ಕೆಳಗಡೆ ರೈಟ್ ಕಾರ್ನರ್ ಇರೋದು ಲೆಫ್ಟ್ ಕಾರ್ನರ್ ಹೋಗ್ಬೇಕು. ಹೇಗ್ ಹೋಗುತ್ತೆ? ಓಕೆನಾ? ಸ್ವಲ್ಪ ಯೋಚನೆ ಮಾಡಿ. ಈಗ ಫಸ್ಟ್ ಈ ಲೈನ್ ಇದೆ, ಓಕೆನಾ? ನಿಮ್ದು ಈ ತರ ಪೇಪರ್ ಮಡ್ಚ್ಬೇಕು. ಈ ತರ ಮಡ್ಚಿದಾಗ ಯಾವ ತರ ಹೋಗುತ್ತೆ? ಈ ತರ ಹೋಗುತ್ತೆ. ಸೊ ದಿಸ್ ಲೈನ್ ವಿಲ್ ರಿಮೇನ್ ಆಸ್ ಇಟ್ ಇಸ್. ಓಕೆನಾ? ಇವಾಗ ಅಥವಾ ನಿಮ್ದು ಈ ತರ ಇದೆ, ಈ ತರ ಲೈನ್ ಇದೆ. ಈ ತರ ಲೈನ್ ಇರೋದು ಈ ತರ ಮಡ್ಚಿದಾಗ ಹೆಂಗಾಗುತ್ತೆ? ಇಲ್ಲಿ ಬಂದು, ಸಾರಿ, ಇಲ್ಲೊಂದ್ ಲೈನ್ ಇದೆಯಲ್ಲ, ಇಲ್ಲೊಂದ್ ಲೈನ್ ಇದೆ, ಈ ತರ ಇದೆ ನಿಮ್ದು. ಇದನ್ನ ನೀವು ಮಡ್ಚಿದಾಗ ಬಂದು ಯಾವ ತರ ಇಲ್ಲಿ ಕ್ಲೋಸ್ ಆಗುತ್ತೆ? ಈ ತರ ಕ್ಲೋಸ್ ಆಗುತ್ತೆ. ಒಂದ್ ಎಕ್ಸ್ಟ್ರಾ ಲೈನ್ ಮೇಲೆ ಇರೋದು ಇಲ್ಲಿ ಬರುತ್ತೆ. ಕರೆಕ್ಟ್ ಅಲ್ವಾ? ಜಸ್ಟ್ ಸಿ, ಇಸ್ ದಿಸ್ ಕರೆಕ್ಟ್? ಹೌದಾ? ಬಿಕಾಸ್ ಯು ಆರ್ ಫೋಲ್ಡಿಂಗ್ ಇಟ್ ಡಯಾಗನಲಿ. ಓಕೆ, ಸೊ ದಿಸ್ ಸಮಥಿಂಗ್ ಲೈಕ್ ದಿಸ್, ಯು ಹ್ಯಾವ್ ದಿಸ್. ಓಕೆ, ಈ ತರ ಏನೋ ಇದೆ. ಈ ತರ ಮಡ್ಚಿದಾಗ ಈ ತರ ಲೈನ್ ಆಗುತ್ತೆ. ಎಸ್, ಇದು ಬಂದು ಇಲ್ಲಿ ಫೋಲ್ಡ್ ಆಗುತ್ತೆ ಅಂಡ್ ದಿಸ್ ಬಿಕಮ್ಸ್ ಅ ಸ್ಕ್ವೇರ್. ದಿಸ್ ಬಿಕಮ್ಸ್ ಅ ಸ್ಕ್ವೇರ್. ಓಕೆ, ನೆಕ್ಸ್ಟ್ ಇಲ್ಲಿ ಏನಿತ್ತು? ಮುಂಚೆ ಓಪನ್ ಹೋಲ್ ಇತ್ತು. ಈಗ ಅದೇ ಮತ್ತೆ ಡಯಾಗನಲಿ ಮಾಡಿದಾಗ ಈ ಲೈನು ಇಲ್ಲಿ ಬರುತ್ತೆ, ಸರ್ಕಲ್ ಸರ್ಕಲ್ ಮೇಲೆ ಬರುತ್ತೆ. ಆದ್ರೆ ಈ ಕಡೆ ಶೇಡೆಡ್ ಇರೋದ್ರಿಂದ ಇದು ಕೂಡ ಫಿಲ್ ಆಗುತ್ತೆ. ಎಸ್, ಈ ತರ ಬರ್ಬೇಕು ನಿಮ್ದು ಡಯಾಗ್ರಾಮ್. ಎಸ್ ಆರ್ ನೋ? ನಿಮ್ಗೆ ಕನ್ಫ್ಯೂಸ್ ಆದ್ರೆ ಒಂದು ಪೇಪರ್ ತಗೊಳ್ಳಿ. ನಾನು ಇಲ್ಲಿ ಬೋರ್ಡ್ ಅಂತ ನನಗೆ ಸ್ವಲ್ಪ ಡಿಫಿಕಲ್ಟ್ ಆಯ್ತು. ಓಕೆ, ಒಂದು ಡಾರ್ಕ್ ಇಂಕ್ ಇರೋದು, ಡಾರ್ಕ್ ಸ್ಕೆಚ್ ಪೆನ್ ಯಾವ್ದಾದ್ರು ತಗೊಳ್ಳಿ, ಡ್ರಾ ಮಾಡಿ ಮಡ್ಚ್ ನೋಡಿ. ಸ್ವಲ್ಪ ತಿಳುವಾಗಿರೋ ಹಾಳೆ ಯಾವ್ದಾದ್ರು ಕಾಗ್ದ ಇದ್ರೆ, ಹಾಳೆ ಇದ್ರೆ ತಗೊಳ್ಳಿ, ಕಾಣಿಸುತ್ತೆ. ಸರಿನಾ? ಸೊ ಈ ತರ ಇರೋ ಶೇಪು ಈ ತರ ಬಂತು. ದಟ್ ಬಿಕಮ್ಸ್ ಅ ಸ್ಕ್ವೇರ್. ಓಕೆ, ಸೊ ಹಾಗಾದ್ರೆ ಈಗ ಯಾವ್ದು ಆಪ್ಷನ್ ಇದೆ? ಆಪ್ಷನ್ ಡಿ. ಯಾವುದು ಆಗಲ್ಲ. Your answer should be option D. Yes, and many have answered. Very good. Yes, I'll give you a moment just to see the diagram. ಯಾವುದು ಹೇಗೆ ಫೋಲ್ಡ್ ಆಯ್ತು ಅಂತ. Done? Okay. ಆಪ್ಷನ್ ಎ ಆಗಲ್ಲ. ಯಾಕಂದ್ರೆ ಆಪ್ಷನ್ ಎ ಅಲ್ಲಿ ಇದೊಂದು ಎಕ್ಸ್ಟ್ರಾ ಬರ್ತಾ ಇದೆಯಲ್ಲ, ಈ ತರ ಬರಬಾರ್ದು. ಈ ಕಡೆ ಇರೋದು ಆ ಕಡೆ ಫೋಲ್ಡ್ ಆಯ್ತಲ್ಲ, ಆ ಕಡೆ ಹೋಯ್ತು. ಓಕೆ, ಆಪ್ಷನ್ ಎ ಆಗಲ್ಲ. ಇದೊಂದು ಎಕ್ಸ್ಟ್ರಾ ಇದೆ, ಇದು ಬರಬಾರ್ದು. ಓಕೆ, ಡನ್. ನೆಕ್ಸ್ಟ್, ಎಸ್, ಡಾಟೆಡ್ ಲೈನ್ ಎಲ್ಲಿದೆ? ವರ್ಟಿಕಲಿ ಇದೆ. ಆಪ್ಷನ್ಸ್ ನೋಡ್ಕೊಂಡ್ರೆ ಮತ್ತೆ ರೈಟ್ ಇಂದ ಲೆಫ್ಟ್ ಗೆ ಬಂದಿದ್ದಾರೆ. ಸೊ ರೈಟ್ ಟು ಲೆಫ್ಟ್ ನೀವು ಮಡ್ಚ್ಬೇಕು. ಸರಿನಾ? ಓಕೆ, ಈಗ ನೋಡಿ ಸರ್ಕಲ್ಸ್ ಇಲ್ಲಿ ಸುಮಾರು ಜನ ಸ್ವಲ್ಪ ಮಿಸ್ಟೇಕ್ ಮಾಡ್ತಾರೆ. ಸರ್ಕಲ್ ಪೊಸಿಷನ್ ನೋಡ್ಕೊಳ್ಳಿ ಹೇಗಿದೆ ಅಂತ. ಫಸ್ಟ್ ಏನ್ ಉಳಿಯುತ್ತೆ? ಈ ತರ ಇರೋದು ಇಲ್ಲಿ ಉಳಿಯುತ್ತೆ. ಆಮೇಲೆ ಸರ್ಕಲ್ ಜಾಗ ನೋಡ್ಕೊಳ್ಳಿ. ಲೆಫ್ಟ್ ಇರೋದು ಮೇಲೆಯಿಂದ 3/4 ಪೋರ್ಷನ್, ಆಲ್ಮೋಸ್ಟ್ 3/4 ಪೋರ್ಷನ್ ಕವರ್ ಆಗಿದೆ. ಕೆಳಗಡೆದ್ದು ಆಲ್ಮೋಸ್ಟ್ 3/4 ಪೋರ್ಷನ್ ಕವರ್ ಆಗಿದೆ. ಸರಿನಾ? ಮೇಲೆ ಇರೋದು ಕರೆಕ್ಟ್ ಹಾಫ್ ಅಲ್ಲಿ ಇಲ್ಲ, ಈ ಕಡೆ ಇರೋದು ಕರೆಕ್ಟ್ ಹಾಫ್ ಅಲ್ಲಿ ಇಲ್ಲ, ಹಾಫ್ ಗಿಂತ ಜಾಸ್ತಿನೇ ಇದೆ. ಈ ಕಡೆನೂ ಹಾಫ್ ಗಿಂತ ಜಾಸ್ತಿನೇ ಇದೆ. ಸರಿನಾ? ಓಕೆ, ಸೊ ಬಿ ಕೇರ್ಫುಲ್. ಈಗ ನೀವು ರೈಟ್ ಇಂದ ಲೆಫ್ಟ್ ಗೆ ಬರ್ಬೇಕು. ಓಕೆ, ಫಸ್ಟ್ ಈ ಲೈನ್ ಏನಾಗುತ್ತೆ? ಲೈನ್ ಮೇಲೆನೆ ಓವರ್ಲ್ಯಾಪ್ ಆಯ್ತು. ಈ ಲೈನ್ ಹಂಗೆ ಉಳಿತು. ಈಗ ಈ ಲೈನ್ ಏನಿದೆ ಈ ತರ ಇರೋದು ಫೋಲ್ಡ್ ಮಾಡಿದಾಗ ಈ ತರ ಆಯ್ತು. ಸರಿನಾ? ಸೊ ಈ ಲೈನ್ ಈ ತರ ಬಂತು. ನೆಕ್ಸ್ಟ್, ಈಗ ಆ ಓವಲ್ ಸರ್ಕಲ್ ಈ ತರ ಇರೋದು ಬಂತು, ಈ ಕಡೆ ಬಂತು. ಇದ್ರಲ್ಲಿ ಟಚ್ ಆಗ್ಬೇಕಲ್ವಾ? ಸಾರಿ, ಈ ತರ ಟಚ್ ಆದಾಗ ಯಾವ ತರ ಕಾಣಿಸುತ್ತೆ? ಈ ತರ ಕಾಣಿಸ್ಬೇಕು ನಿಮ್ದು ಡಯಾಗ್ರಾಮ್. ಓಕೆ, ಸೊ ಅಲ್ಲಿ ಆಪ್ಷನ್ ಎ ಅಲ್ಲಿ ಏನ್ ರಾಂಗ್ ಇದೆ? ಲೈನ್ಸ್ ಕರೆಕ್ಟ್ ಇದಾವೆ, ಆದ್ರೆ ಸರ್ಕಲ್ ಕಟ್ ಆಗಿದೆ, ಕಟ್ ಆಗಲ್ಲ. ಓಕೆ, ಆಪ್ಷನ್ ಬಿ ಸರ್ಕಲ್ಸ್ ಕರೆಕ್ಟ್ ಇದೆ, ಏನ್ ರಾಂಗ್ ಇದೆ?
ಕೆಳಗಡೆ ಲೈನ್ ಬಂದಿಲ್ಲ. ಹೌದಾ? ಆಪ್ಷನ್ ಸಿ ಕರೆಕ್ಟ್ ಆಗುತ್ತಾ? ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ. ಯಾವ್ದಕ್ಕೂ ಡಿ ನೋಡ್ಕೊಂಡ್ ಬಿಡೋಣ. ಡಿ ಅಲ್ಲಿ ಏನ್ ಪ್ರಾಬ್ಲಮ್ ಆಗಿದೆ? ಈ ಸರ್ಕಲ್, ಸಾರಿ, ಈ ಸರ್ಕಲ್ ಇಲ್ಲಿ ವ್ಯಾನಿಶ್ ಮಾಡಿಬಿಟ್ಟಿದ್ದಾರೆ. ವ್ಯಾನಿಶ್ ಆಗಲ್ಲ. ಯಾವಾಗ ವ್ಯಾನಿಶ್ ಆಗುತ್ತೆ? ಏನಾದ್ರೂ ಶೇಡ್ ಇದ್ರೆ ಆವಾಗ ಸ್ವಲ್ಪ ವ್ಯಾನಿಶ್ ಆಗುತ್ತೆ, ಬಟ್ ಇಲ್ಲಿ ಆತರ ಆಗಲ್ಲ. ಹೌದಾ? ಎರಡು ಔಟ್ಲೈನ್ ಇದೆ. ಅದು ಸರ್ಕಲ್ ಔಟ್ಲೈನ್ ಇದೆ, ಇದು ಸರ್ಕಲ್ ಔಟ್ಲೈನ್ ಇದೆ. ಸೊ ಒಂದು ಔಟ್ಲೈನ್ ಮೇಲೆ ಮತ್ತೊಂದು ಔಟ್ಲೈನ್ ಬರುತ್ತೆ. ಸೊ ಇದ್ರದ್ದು ಅರ್ಧ ಹೋಗ್ಬಿಟ್ಟಿದೆ, ಲೈನು ಇಲ್ಲ. ಸೊ ಡಿ ಕೂಡ ಆಗಲ್ಲ. ಸಿ ಎಕ್ಸಾಕ್ಟ್ ಆಗಿ ಆಗುತ್ತೆ. ಎರಡು ಲೈನ್ಸ್ ಇದಾವೆ, ಎರಡು ಸರ್ಕಲ್ಸ್ ಔಟರ್ ಲೈನ್ ಓವರ್ಲ್ಯಾಪ್ ಆಗಿದಾವೆ. ಎಕ್ಸಾಕ್ಟ್ ಫಿಗರ್ ಕಾಣ್ತಾ ಇದೆ. ಸೊ ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ. ಓಕೆ, ಸೊ ಐ ಹೋಪ್ ದೇರ್ ಆರ್ ನೋ ಡೌಟ್ಸ್. ಓಕೆ, ಎಸ್, ವೆರಿ ಗುಡ್. ಆಲ್ ಹ್ಯಾವ್ ಆನ್ಸರ್. ಯಾರ್ಯಾರು ಆನ್ಸರ್ ಮಾಡಿದ್ದೀರಾ? ಕರೆಕ್ಟ್ ಆಪ್ಷನ್ ಆನ್ಸರ್ ಮಾಡಿದ್ದೀರಾ. ನೆಕ್ಸ್ಟ್. ಓಕೆ, ಇದು ಹೇಗಿದೆ? ವರ್ಟಿಕಲಿ ಇದೆ, ಮತ್ತೆ ಲೆಫ್ಟ್ ಇಂದ ರೈಟ್ ಇದೆ, ಸರಿನಾ? ಓಕೆ, ಲೆಫ್ಟ್ ಇಂದ ರೈಟ್ ಇದೆ, ಅದರ ಅರ್ಥ ಲೆಫ್ಟ್ ಇರೋದು ಎಲ್ಲ ಹಾಗೆ ಉಳಿಯಿತು. ಏನೇನ್ ಲೆಫ್ಟ್ ಇದೆ? ಈ ಲೈನ್ ಇದೆ, ಈ ಲೈನ್ ಇದೆ, ಈ ತರ ಒಂದು ಲೈನ್ ಇದೆ, ಸರಿನಾ? ಓಕೆ, ಈಗ ಲೆಫ್ಟ್ ಇರೋದು ಎಲ್ಲ ರೈಟ್ ಬರ್ಬೇಕು, 1 by 1. ಸೊ ಫಸ್ಟ್ ಈ ಲೈನ್ ನಾನು ಇಲ್ಲಿ ಹಾಕ್ತಾ ಇದ್ದೀನಲ್ಲ, ಕ್ರಾಸ್ ಲೈನ್ ಹಾಕ್ತಾ ಇದ್ದೀನಿ, ಅದು ಹಾರಿಜಾಂಟಲ್ ಮೇಲೆನೆ ಓವರ್ಲ್ಯಾಪ್ ಆಯ್ತು. ನೆಕ್ಸ್ಟ್ ಈ ಲೈನ್ ತಗೊಂಡ್ರೆ, ಓಕೆ, ಕ್ರಾಸ್ ಲೈನ್ ತಗೊಂಡ್ರೆ ಈ ತರ ಬಂತು, ಕರೆಕ್ಟಾ? ನೆಕ್ಸ್ಟ್ ಈ ಫಿಗರ್ ಯಾವುದು? ಈ ಫಿಗರ್ ತಗೊಂಡ್ರೆ ಯಾವ ತರ ಬರ್ಬೇಕು? ಈ ತರ ಬರ್ಬೇಕು, ಕರೆಕ್ಟ್ ಅಲ್ವಾ? ಸೊ ಈ ಕಡೆ ಲೈನ್, ಈ ಫಸ್ಟ್ ನಾನು 3 ಲೈನ್ ಹಾಕಿದೀನ, ಈ 3 ಲೈನು ಈ ಕಡೆ ಬಂತು. ಯಾವ್ದು? ದಿಸ್ ಲೈನ್ ಡಾರ್ಕ್ ಮಾಡ್ತಾ ಇರೋದು. ಆಮೇಲೆ ಈ ಲೈನು ಸೇಮ್ ಈ ತರ ಇದು, ಜಸ್ಟ್ ಈ ತರ ಆಯ್ತು. ಯಾವ್ದು? ಇದು ಡಾರ್ಕ್ ಮಾಡಿರೋ ಲೈನ್. ಹೌದಾ? ಸೊ ಯಾವ ಆಪ್ಷನ್ ಆಗುತ್ತೆ? ಆಪ್ಷನ್ ಎ ಆಗಲ್ಲ. ನೋಡಿ ಫಿಗರ್ ನೋಡಿ, ಎ ಆಗಲ್ಲ. ಬಿ ಅಲ್ಲಿ ಕೆಳಗಡೆ ಒಂದ್ ಈ ತರ ಲೈನ್ ಮಿಸ್ ಇದೆ, ಬಿ ಆಗಲ್ಲ. ಸಿ ಆಗುತ್ತೆ, ಸಿ ಕರೆಕ್ಟ್ ಆಗುತ್ತೆ. ಡಿ ಇಂದು ಡೈರೆಕ್ಷನ್ ಚೇಂಜ್ ಇದೆ, ಅದ್ರದ್ದು ಫೇಸ್ ಚೇಂಜ್ ಆಗಿದೆ. ಡಿ ಕೂಡ ಆಗಲ್ಲ. ಯಾವ್ದಾಗುತ್ತೆ ಇದಕ್ಕೆ ಆನ್ಸರ್? ಆಪ್ಷನ್ ಸಿ, ಕರೆಕ್ಟ್. ನೋಡ್ಕೊಳ್ಳಿ ಮತ್ತೊಂದ್ಸಲ. ಎಸ್, ಐ ವಿಲ್ ರಿಪೀಟ್. ನಾನಿಲ್ಲಿ ಪಾಯಿಂಟ್ ಮಾಡ್ತಾ ಇದ್ದೀನಲ್ಲ, ಪಾಯಿಂಟ್ ಮಾಡೋ ಲೈನು ಜಸ್ಟ್ ಈ ತರ ಇರೋದು ಈ ತರ ಬಂತು, ಎಲ್ಲಿ? ಈ ಕಡೆ. ಆಮೇಲೆ ಈ ಲೈನು ಈ ತರ ಇರೋದು ಈ ಕಡೆ ಬಂತು, ಯಾವುದು? ಈ ತರ. ಎಸ್, ನೆಕ್ಸ್ಟ್. ಇದು ಕೂಡ ಸ್ಕ್ವೇರ್ ತರಾನೇ ಇದೆ ನೋಡಿ, ನಾನು ಆವಾಗಲೇ ಹೇಳಕ್ ಟ್ರೈ ಮಾಡ್ತಾ ಇದ್ನಲ್ಲ. ಎಸ್, ಹೇಗೆ ಮತ್ತೆ ಡಯಾಗನಲಿ ಮಾಡಿದ್ದಾರೆ. ಆಮೇಲೆ ಫಸ್ಟ್ ಡಯಾಗ್ರಾಮ್ ಅಲ್ಲಿ ಕೆಳಗಡೆಯಿಂದ ಮೇಲಿದೆ. ಈಗ ನೋಡಿ, ಇಲ್ಲೇ ಎಲಿಮಿನೇಷನ್ ಅಲ್ಲೇ ನಿಮ್ದು ಒಂದೆರಡು ಹೋಗ್ಬಿಡುತ್ತೆ, ಬಿ ರಾಂಗ್ ಆಗುತ್ತೆ. ಯಾಕೆ? ನೀವು ಡಯಾಗನಲಿ ಮಡ್ಚಿದಾಗ ಕೆಳಗಡೆ ಡಯಾಗ್ರಾಮ್ ಉಳಿಯಲ್ಲ. ಹೌದಾ? ಸೊ ಎ ಸಿ ಡಿ ಅಲ್ಲಿ ನಮ್ದು ಆನ್ಸರ್ ಬರೋದು. ಈಗ ಲೆಫ್ಟ್ ಕಾರ್ನರ್ದು ಹಾಗೆ ಉಳಿಯುತ್ತೆ. ಏನೇನಿದೆ ಲೆಫ್ಟ್ ಕಾರ್ನರ್ಗೆ? ಈ ತರ ಒಂದು ಹಾಫ್ ಸ್ಕ್ವೇರ್ ತರ ಏನೋ ಒಂದು ರೂಮ್ ಇದ್ದೋರ್ ತರ ಇದೆ, ಕರೆಕ್ಟಾ? ಈಗ ಡಯಾಗನಲಿ ಮಡ್ಚಿದ್ದಾರೆ. ಆಪ್ಷನ್ ಎ ಸಿ ಡಿ ಎಲ್ಲಾ ಕಡೆ ಡಯಾಗನಲಿ ಇದೆ. ಸೊ ಕೆಳಗಡೆ ಇದ್ದು ಮೇಲ್ಗಡೆ, ಆಪ್ಷನ್ ಎ ಸಿ ಡಿ ಎಲ್ಲ ನೋಡ್ಬೋದು, ಮೇಲೇನೆ ಇದೆ. ಹಾಗಾದ್ರೆ ಕೆಳಗಡೆಯಿಂದ ಮೇಲೆ ಮಡ್ಚಿದಾಗ ಈ ತರ ಇರೋದು, ನೀವು ಕೆಳಗಡೆಯಿಂದ ಮೇಲೆ ಮಡ್ಚಿದಾಗ ಹೇಗಾಗುತ್ತೆ? ಈ ತರ ಆಗುತ್ತೆ, ಕರೆಕ್ಟ್ ಅಲ್ವಾ? ಆಮೇಲೆ ಇದು ಬಂದು ಜಾಯಿನ್ ಆಗುತ್ತೆ, ದಟ್ಸ್ ಇಟ್. ಆ ಲೈನ್ ಹಂಗೆ ಉಳ್ಕೊಂತು. ಹೌದಾ? ಈ ತರ ಎಲ್ಲಿದೆ ಆಪ್ಷನ್? ಆಪ್ಷನ್ ಸಿ ಅಲ್ಲೂ ಇಲ್ಲ, ಆಪ್ಷನ್ ಡಿ ಅಲ್ಲೂ ಇಲ್ಲ, ಕ್ಲಿಯರ್ ಆಗಿ ಆಪ್ಷನ್ ಎ ಅಲ್ಲಿ ಇದೆ. ಎಸ್, ಸೊ ಫಾರ್ ದಿಸ್ ದ ಆನ್ಸರ್ ಇಸ್ ಆಪ್ಷನ್ ಎ. ನೆಕ್ಸ್ಟ್. ಎಸ್, ಅಗೇನ್ ವೆರಿ ಈಸಿ. ಬಟ್ ವೆರಿ ಈಸಿ ಅಂತ ಅಂದಾಗ ದಯವಿಟ್ಟು ಗಡಿಬಿಡಿ ಮಾಡಬೇಡಿ. ಹಾರಿಜಾಂಟಲ್ ಲೈನ್ಸ್, ವರ್ಟಿಕಲ್ ಲೈನ್ಸ್ ಬಂದಾಗ ದಯವಿಟ್ಟು ಸ್ವಲ್ಪ ಹುಷಾರಾಗಿರಿ. ಇದು ಮತ್ತೆ ಡಯಾಗನಲಿ ಇದೆ. ಈಗ ನೋಡಿ ಏನ್ ಈಸಿ ಆಗುತ್ತೆ ನಿಮ್ಗೆ.
ಈ ತರ ವರ್ಟಿಕಲ್ ಲೈನ್ ಇದ್ದು ಕೆಳಗಡೆ ಮಡಚಿದ್ರೆ ವರ್ಟಿಕಲ್ಲೇ ಉಳ್ಕೊಳ್ಳುತ್ತೆ. ಕರೆಕ್ಟಾ? ಏನಾದ್ರೂ ಹಾರಿಜಾಂಟಲ್ ಲೈನ್ ಇದ್ದು ಈ ಕಡೆ ಮಡಚಿದ್ರೆ ಹಾರಿಜಾಂಟಲ್ಲೇ ಉಳ್ಕೊಳ್ಳುತ್ತೆ, ನಾಟ್ ಅ ಪ್ರಾಬ್ಲಮ್. ಅಥವಾ ಇದನ್ನ ವರ್ಟಿಕಲ್ ಲೈನ್ ಈ ಕಡೆ ತಂದ್ರೂ ಕೂಡ ಹೀಗೆ ಉಳ್ಕೊಳ್ಳುತ್ತೆ, ಕೆಳಗಡೆ ತಂದ್ರೂ ಕೂಡ ಹೀಗೆ ಉಳ್ಕೊಳ್ಳುತ್ತೆ. ಹಾರಿಜಾಂಟಲ್ ಲೈನ್ ಈ ಕಡೆಯಿಂದ ಈ ಕಡೆ ತಂದ್ರೆ ಹೀಗೆ ಉಳ್ಕೊಳ್ಳುತ್ತೆ. ಮೇಲೆಯಿಂದ ಕೆಳಗಡೆ ತಂದ್ರೂ ಕೂಡ, ಮೇಲೆ ಹಾರಿಜಾಂಟಲ್ ಲೈನ್ ಇದೆ, ಅದನ್ನ ಕೆಳಗಡೆ ತಂದ್ರೂ ಕೂಡ ಹಾರಿಜಾಂಟಲ್ಲಿ ಉಳ್ಕೊಳ್ಳುತ್ತೆ. ಸೊ ಎಲ್ಲಿ ಪ್ರಾಬ್ಲಮ್ ಬರಲ್ಲ. ನೀವು ವರ್ಟಿಕಲಿ ಮಡ್ಚಿದ್ರೆ ಹಾರಿಜಾಂಟಲಿ ಮಡ್ಚಿದ್ರೆ ಪ್ರಾಬ್ಲಮ್ ಬರಲ್ಲ. ಪ್ರಾಬ್ಲಮ್ ಬರೋದು ಡಯಾಗನಲಿ ಇದ್ದಾಗ. ಓಕೆ, ಸೊ ಡಯಾಗನಲಿ ಇದ್ದಾಗ ದಯವಿಟ್ಟು ನೆನ್ಪಿಟ್ಕೊಳ್ಳಿ ಹೇಗೆ ನೇಚರ್ ಚೇಂಜ್ ಆಗುತ್ತೆ. 1 ಸೆಕೆಂಡ್. just 1 second. ಎಸ್, ಅವಲ್ಲಿ ಮಾಡಿಸಿದಾಗ ಲೈನ್ಸ್ ಪ್ರಾಬ್ಲಮ್. ಲೈನ್ am I audible to everyone? Yes, am I audible to everyone? Okay, yes. I was telling ಪ್ರಾಬ್ಲಮ್ ಬರೋದು ನೀವು ಯಾವಾಗ ಡಯಾಗನಲಿ ಮಡ್ಚ್ತೀರಾ ಆವಾಗ. ಸರಿನಾ? ಓಕೆ, ಇವಾಗ ನೋಡಿ, ನಾನು ಒಂದು ತಗೊಂತೀನಿ ಇಲ್ಲಿ. ನಿಮ್ಗೆ ಸಪೋಸ್ ಈ ತರ ಲೈನ್ಸ್ ಇದೆ ಹಾರಿಜಾಂಟಲ್ ಲೈನ್ಸ್ ಅನ್ನ ನೀವು ಡಯಾಗನಲಿ ಕೆಳಗಡೆ ಮಡ್ಚಿದ್ರೆ ಹೇಗಾಗುತ್ತೆ? ಈ ತರ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಓಕೆ, ಈ ತರ ಆಗುತ್ತೆ. ಅದೇ ಸಪೋಸ್ ನಿಮ್ಗೆ ಈ ತರ ಲೈನ್ಸ್ ಇದಾವೆ, ಇದನ್ನ ಡಯಾಗನಲಿ ನೀವು ಮೇಲೆ ಮಡ್ಚಿದ್ರೆ ಹೇಗಾಗುತ್ತೆ? ಈ ತರ ನೇಚರ್ ಬರುತ್ತೆ. ಸರಿನಾ? ನಾನು ಒಂದು ಪೋಸ್ಟ್ ಕಾರ್ಡ್ ಮಾಡಿದ್ದೆ. ಎಲ್ಲಿ ಮಾಡಿದ್ದೆ? ಎಸ್, ಓಕೆ. ನಾನು ಸ್ವಲ್ಪ ಏನೋ ಪೋಸ್ಟ್ ಕಾರ್ಡ್ ಮಾಡಿದ್ದೆ, ಸಿಗ್ತಾ ಇಲ್ಲ. ನಾನು ಜಸ್ಟ್ ಪೇಪರ್ ಮೇಲೆ ಬರೆದು ತೋರಿಸ್ತೀನಿ. ಇಲ್ಲಿ ಜಸ್ಟ್ ಪೇಪರ್ ಮೇಲೆ ಬರಿತೀನಿ. ವೆರಿ ರಫ್ ವರ್ಕ್. ಓಕೆ, ವೆರಿ ರಫ್ ವರ್ಕ್. ನಿಮ್ಗೆ ಕಾಣ್ತಾ ಇದೆಯಾ ಎಲ್ರಿಗೂ? ಈ ತರ. ಓಕೆನಾ? ನಾನು ಡಾರ್ಕ್ ಮಾಡಿರೋದು ಕೆಳಗಡೆ ಇದೆ ಅಂತ ಅನ್ಕೊಳ್ಳಿ. ಸರಿನಾ? ಡಾರ್ಕ್ ಮಾಡಿರೋದು ಕೆಳಗಡೆ ಇದೆ ಅಂತ ಅನ್ಕೊಳ್ಳಿ. ನಾನು ಇಲ್ಲಿ ಒಂದು ಡಯಾಗನಲ್ ಲೈನ್ ಹಾಕಿದ್ದೀನಿ. ಆ ಡಯಾಗನಲ್ ಲೈನ್ ಪ್ರಕಾರ ಮಡ್ಚ್ತೀನಿ. ಸರಿನಾ? ಈ ಡಯಾಗನಲ್ ಲೈನ್ ಪ್ರಕಾರ ಮಡ್ಚ್ತೀನಿ. ಸೊ ನಾನು ಇಲ್ಲಿ ಜಸ್ಟ್ ಅದನ್ನ ಡಾರ್ಕ್ ಮಾಡಿದ್ದೆ. ಸೊ ಈಗ ನೋಡಿ, ಈ ಕೆಳಗಡೆ ವರ್ಟಿಕಲ್ ಇರೋದು ಹೋಗಿ ಹೇಗಾಗ್ತಾ ಇದೆ? ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮ್ಗೆ, ಈ ತರ ಹಾರಿಜಾಂಟಲ್ ಆಗ್ತಾ ಇದೆ. ಹೌದಾ? ಅದನ್ನ ಓಪನ್ ಮಾಡಿದ್ರೆ, ಜಸ್ಟ್ ಓಪನ್ ಮಾಡಿದ್ರೆ, ಓಕೆ, ಸೊ ಈ ತರ ಕಾಣಿಸುತ್ತೆ. ನಾನು ಮಡಚಿದ್ನಲ್ಲ, ಫಸ್ಟ್ ಹೇಗಿತ್ತು? ಕೆಳಗಡೆ ಇತ್ತು. ಕರೆಕ್ಟಾ? ಕೆಳಗಡೆ ಇದ್ದಿದ್ದು ಡಯಾಗನಲಿ ನಾನು ಮಡ್ಚಿದೆ. ಸರಿನಾ? ನಾನು ಇಲ್ಲಿ ಡಯಾಗನಲಿ ಮಡ್ಚ್ತಾ ಇದ್ದೀನಿ. ಆ ಕಡೆ ಹೇಗ್ ಕಾಣ್ತಾ ಇದೆ? ಇದು ಹಾರಿಜಾಂಟಲ್ ಆಯ್ತು. ಹೌದಾ? ಸೊ ವರ್ಟಿಕಲ್ ಇದ್ದಿದ್ದು ಡಯಾಗನಲಿ ಮಡ್ಚಿದಾಗ ಹಾರಿಜಾಂಟಲ್ ಆಯ್ತು. ಕರೆಕ್ಟ್ ಅಲ್ವಾ? ಅದೇ ತರ ಹಾರಿಜಾಂಟಲ್ ಇದ್ದಿದ್ದು ವರ್ಟಿಕಲಿ ಮಡ್ಚಿದಾಗ ಈ ಕಡೆ ಹೇಗ್ ಕಾಣಿಸುತ್ತೆ? ಓಪನ್ ಮಾಡಿದ್ರೆ ವರ್ಟಿಕಲ್ ಕಾಣಿಸುತ್ತೆ. ಸರಿನಾ? ಇದು ನಿಮ್ಗೆ ಎಕ್ಸಾಕ್ಟ್ ಈ ಕಡೆಯಿಂದ ಲೆಫ್ಟ್ ಇಂದ ರೈಟು, ಮೇಲೆಯಿಂದ ಕೆಳಗಡೆ ಮಾಡಿದಾಗ ಪ್ರಾಬ್ಲಮ್ ಬರಲ್ಲ. ಯಾವಾಗ ಕನ್ಫ್ಯೂಸ್ ಆಗುತ್ತೆ? ಡಯಾಗನಲಿ ಮಡಿಸಿದಾಗ. ಓಕೆ, ನಿಮ್ಗೆ ಇದು ಕನ್ಫ್ಯೂಸ್ ಆಗೋದು ಡಯಾಗನಲಿ ಮಡಿಸಿದಾಗ. ನಾನು ಮತ್ತೊಮ್ಮೆ ತೋರಿಸ್ತೀನಿ. ನನ್ಗೆ ಡಾರ್ಕ್ ಮಾಡಿರೋ ಲೈನ್ಸ್ ಈಗ ವರ್ಟಿಕಲ್ ಇದೆ. ನಾನು ಮಡಚಿದೆ, ಡಯಾಗನಲಿ ಮಡಿಸಿದಾಗ ನೋಡಿ ನೇಚರ್ ಹೇಗಾಯ್ತು? ಇದ್ರದ್ದು ಹಾರಿಜಾಂಟಲ್ ಆಯ್ತು.
ಓಕೆ, ಸೊ ನೀವು ಇದನ್ನ ಮನೆಯಲ್ಲೂ ಕೂಡ ಮಾಡಿ ನೋಡ್ಬೋದು, ಎಕ್ಸ್ಪೆರಿಮೆಂಟ್ ಮಾಡಿ. ನಾನೇನು ಪೋಸ್ಟ್ ಕಾರ್ಡ್ ಮಾಡಿ ಇಟ್ಟಿದ್ದೆ, ಸಾರಿ. ಎಸ್, ವಿಲ್ ಕಮ್ ಟು ದ ಕ್ವೆಶನ್ ನೌ. ಓಕೆ, ಏನಿದೆ, ಡಯಾಗನಲಿ ಮಡ್ಚಿದ್ದಾರೆ, ಬಿ ವೆರಿ ಕೇರ್ಫುಲ್. ಆಮೇಲೆ ಎಲ್ಲಿಂದ ಎಲ್ಲಿ ಲೋವರ್ ಪಾರ್ಟ್ ಹಾಗೆ ಇದೆ, ಅಪ್ಪರ್ ಪಾರ್ಟ್ ಮೇಲಿಂದ ಕೆಳಗಡೆ ಬರಬೇಕು. ಸೊ ಫಸ್ಟ್ ನಾವು ಲೋವರ್ ಪಾರ್ಟ್ ಬರ್ಕೊಂಡ್ ಬಿಡೋಣ. ಲೋವರ್ ಪಾರ್ಟ್ ಹಾಗೆ ಉಳಿಬೇಕು. ಯಾವುದು? ಈ ತರ. ಓಕೆನಾ? ಸೊ ಇದು ಹೀಗೆ ಉಳಿಯುತ್ತೆ, ಇದು ಲೈನ್ ಹಾಗೆ ಉಳಿಯಿತು. ಲೋವರ್ ಪಾರ್ಟ್ ಇದು ಹೀಗೆ ಉಳಿಯಿತು. ಎಷ್ಟು ಲೈನ್ ಇದೆ? ಓಕೆ, ಸೊ ಇದು ಲೋವರ್ ಪಾರ್ಟ್ ಹಿಂಗೆ ಉಳಿಯಿತು. ಈಗ ಮೇಲ್ಗಡೆ ಪಾರ್ಟ್ ಕೆಳಗಡೆ ಬರಬೇಕು, ಹೌದಾ? ಸೊ ಈ ಲೈನು ಇಲ್ಲಿ ಬರುತ್ತೆ, ಇಲ್ಲಿ ಬಂತು. ನೆಕ್ಸ್ಟ್ ಈ ಲೈನು ಈ ಕಡೆ ಬರುತ್ತೆ, ಬಂತು. ಸೊ ಎಕ್ಸಾಕ್ಟ್ ಇದೇನ್ ಹಾಫ್ ಸ್ಕ್ವೇರ್ ತರ ಇದೆ, ಈ ಹಾಫ್ ಸ್ಕ್ವೇರ್ ಹಂಗೆ ಉಳಿತು, ಇಷ್ಟು ಬರುತ್ತೆ ಇದು, ಸರಿನಾ? ಓಕೆ, ಈಗ ಇಲ್ಲಿ ಮೇಲ್ಗಡೆ ಇರೋ ಸ್ಕ್ವೇರ್ ಈ ಕೆಳಗಡೆ ಇರೋ ಸ್ಕ್ವೇರ್ ಜೊತೆ ಓವರ್ಲ್ಯಾಪ್ ಆಯ್ತು. ಈಗ ಸರ್ಕಲ್ ಇಲ್ಲಿ ಒಳಗಡೆ ಬರುತ್ತೆ, ಕರೆಕ್ಟ್ ಅಲ್ವಾ? ಇಲ್ಲಿ ಒಳಗಡೆ ಬಂತು. ಏನೇನು ಉಳಿತು ಇವಾಗ? ಈ ಲೈನ್ಸ್ ನೋಡಿ, ಈ ಹಾರಿಜಾಂಟಲ್ ಲೈನ್ಸ್ ಏನಾಗುತ್ತೆ, ವರ್ಟಿಕಲ್ ಆಗುತ್ತೆ, ಈ ತರ ಬರುತ್ತೆ. ಓಕೆ, ಇದ್ರ ಮೇಲೆ ಓವರ್ಲ್ಯಾಪ್ ಆಯ್ತು, ಹಿಂಗೆ ಉಳಿತು. ಈಗ ಈ ಹಾರಿಜಾಂಟಲ್ ಲೈನ್ಸ್ ಇದಂತೂ ಇಲ್ಲೇ ಇದೆ, ಸರಿನಾ? ಸೊ ಮೇಲ್ಗಡೆ ಪಾರ್ಟ್ ಏನೇನಿತ್ತೆಲ್ಲ ಮುಗೀತಲ್ವಾ? ಮೇಲ್ಗಡೆ ಪಾರ್ಟ್ ಎಲ್ಲ ಮುಗಿಸಿದ್ವಿ, ಕರೆಕ್ಟ್? ಮೇಲೆ ಏನು ಉಳಿದಿಲ್ಲ. ಇವಾಗ ಈ ತರ ಕಾಣಿಸುತ್ತೆ. ಮೇಲೆ ಏನೇನಿತ್ತು, ಈ ಸ್ಕ್ವೇರ್ ಮುಗೀತು, ಈ ಟ್ರಯಾಂಗಲ್ ಬಂದು ಈ ಕಡೆ ಬಂತು, ಈ ಲೈನ್ಸ್ ಹಾರಿಜಾಂಟಲ್ ಇದೆ, ವರ್ಟಿಕಲ್ ಆಯ್ತು. ಈ ತರ ಎಲ್ಲೆಲ್ಲಿದೆ? ಆಪ್ಷನ್ ಎ ಅಲ್ಲಿ ಇಲ್ಲ, ಆಪ್ಷನ್ ಬಿ, ಸಿ, ಡಿ ಅಲ್ಲಿ. ಏನ್ ಡಿಫರೆನ್ಸ್ ಇದೆ, ಏನ್ ರಾಂಗ್ ಇದೆ? ಒಂದು, ಈ ಲೈನ್, ಓಕೆ, ಎಕ್ಸಾಕ್ಟ್ ಇದು ಎಷ್ಟು ಇದೊಂದು ಹಾಫ್ ಟ್ರಯಾಂಗಲ್ ಇದೆ, ಇದು ಹಾಫ್ ಟ್ರಯಾಂಗಲ್ ಅಷ್ಟೇ ಬರುತ್ತೆ. ಅದದ್ ಒಂದು ಲೈನ್ ಅಲ್ಲಿ ಎಕ್ಸ್ಟ್ರಾ ಬರ್ತಾ ಇದೆ ನನ್ನ ಪ್ರಕಾರ. ಇಲ್ಲ, ಆ ಮೇಲ್ಗಡೆ ಲೈನ್ ಈ ಕಡೆ ಬರ್ಬೇಕಲ್ವಾ? ಕರೆಕ್ಟ್. ಈ ಕಡೆ ಲೈನ್ ಈ ಕಡೆ ಬರುತ್ತೆ, ಕರೆಕ್ಟ್. ಈ ಲೈನ್ ಇಲ್ಲಿ ಬರುತ್ತೆ. ಸಾರಿ, ನಾನು ಮೇಲ್ಗಡೆ ಇರೋ ಲೈನ್ ನೋಡಿರ್ಲಿಲ್ಲ. ಎಸ್, ಈ ಮೇಲ್ಗಡೆ ಇರೋ ಲೈನು ಈ ತರ ಇಲ್ಲಿ ಫೋಲ್ಡ್ ಆಗುತ್ತೆ, ಕರೆಕ್ಟ್. ಓಕೆ, ಬಿ, ಸಿ, ಡಿ ಅಲ್ಲಿ ಏನ್ ಡಿಫ್ರೆನ್ಸ್ ಇದೆ? ಏನಾದ್ರೂ ನಂಬರ್ ಆಫ್ ಲೈನ್ಸ್ ಏನಾದ್ರೂ ಕರೆಕ್ಟ್ ಇದಾವ ನೋಡೋಣ, ಎನ್ಸೋಣ. ಇಲ್ಲಿ ಎಷ್ಟಿದೆ? 1 2 3 4, 1 2 3 4, 1 2 3 4, ಇಲ್ಲೂ 1 2 3 4 ಮೇಲ್ಗಡೆ ಲೈನ್ಸ್. ಕೆಳಗಡೆ ಲೈನ್ಸ್ ಎಷ್ಟಿದಾವೆ? 1 2 3 4 5 6, 1 2 3 4 5 6, 1 2 3 4 5 6, 1 2 3 4 5 6, ಇಲ್ಲೂ 6. ಓಕೆ, ಏನು ಡಿಫ್ರೆನ್ಸ್ ಇಲ್ಲ. ಇದು ಬಿ, ಸಿ, ಡಿ ಎಲ್ಲ ಆನ್ಸರ್ ಆಗುತ್ತೆ ಇದಕ್ಕೆ, ಸರಿನಾ? ತುಂಬಾ ಸಿಮಿಲರ್ ಇದ್ರೆ ಸ್ವಲ್ಪ ಲೈನ್ಸ್ ಎಲ್ಲ ಕೌಂಟ್ ಮಾಡ್ಕೊಳ್ಳಿ. ಓಕೆ, ಅಟ್ಲೀಸ್ಟ್ ಯಾವ್ದಾದ್ರು ಆಪ್ಷನ್ ಅಲ್ಲಿ ಈ ಲೈನ್ ಇರ್ಲಿಲ್ಲ ಅಂದ್ರೆ ನೋಡ್ಬೋದಾಗಿತ್ತು. ಆದ್ರೆ ಈ ಲೈನು ಎಲ್ಲ ಕಡೆ ಇದೆ, ಸ್ಕ್ವೇರು ಕರೆಕ್ಟ್ ಇದೆ, ಸರ್ಕಲ್ ಕರೆಕ್ಟ್ ಇದೆ, ವರ್ಟಿಕಲ್ ಲೈನ್ಸ್ ಕರೆಕ್ಟ್ ಇದೆ, ಹಾರಿಜಾಂಟಲ್ ಕರೆಕ್ಟ್ ಇದೆ, ನಂಬರ್ ಆಫ್ ಲೈನ್ಸ್ ಕರೆಕ್ಟ್ ಇದೆ. ಸೊ ಇದಕ್ಕೆ ಏನಾಗುತ್ತೆ? ಆಪ್ಷನ್ ಬಿ, ಸಿ, ಡಿ ಎಲ್ಲ ಆಗುತ್ತೆ. ಎಲ್ಲ ಮಾರ್ಕ್ ಮಾಡ್ಬಿಡಿ. ಓಕೆ, ಅಥವಾ ಯಾವ್ದಾದ್ರು ಕರೆಕ್ಟ್ ಇರೋದು ಒಂದ್ ಮಾರ್ಕ್ ಮಾಡಿದ್ರು ತೊಂದ್ರೆ ಇಲ್ಲ, ದಟ್ ವಿಲ್ ಬಿ ಸ್ಟಿಲ್ ಕರೆಕ್ಟ್. ಓಕೆ, ಎಸ್. ನೆಕ್ಸ್ಟ್ ಲಾಸ್ಟ್ ಕ್ವೆಶನ್. ಹಾ, ಲೈನ್ ಎಲ್ಲಿದೆ? ಹಾರಿಜಾಂಟಲ್ ಇದೆ. ಆಪ್ಷನ್ಸ್ ನೋಡಿದ್ರೆ ಮೇಲೆ ಇರೋದು ಕೆಳಗಡೆ ಬಂದಿದೆ, ತುಂಬಾ ಈಸಿ. ಓಕೆ, ಯಾವ್ದು ಹಂಗೆ ಉಳಿಯುತ್ತೆ? ಕೆಳಗಡೆ ಇರೋದು ಕೆಳಗಡೆ ಉಳಿಯುತ್ತೆ. ದಿಸ್ ವಿಲ್ ರಿಮೈನ್ ಆಸ್ ಇಟ್ ಇಸ್ ಅಂಡ್ ದಿಸ್ ವಿಲ್ ರಿಮೈನ್ ಆಸ್ ಇಟ್ ಇಸ್. ಕೆಳಗಡೆ ಇರೋದು ಕೆಳಗಡೆನೆ ಉಳಿತು, ಜಸ್ಟ್ ಕಲರ್ ಚೇಂಜ್ ಮಾಡೋಣ. ಮೇಲೆ ಇರೋದು ಈಗ ಕೆಳಗಡೆ ಬರುತ್ತೆ. ಓಕೆ, ಸೊ ಇಲ್ಲಿ ನೋಡಿ, ಮೇಲೆ ಇರೋದು ಫುಲ್ ಲೆಂತ್ ಇದೆ, ಕರೆಕ್ಟ್ ಅಲ್ವಾ? ಸೊ ಫುಲ್ ಲೆಂತ್ ಇದ್ದಿದ್ರಿಂದ ಅದನ್ನ ಕೆಳಗಡೆ ಮಡಚಿದ್ರೆ ಅದು ಫುಲ್ ಲೆಂತ್ ಓವರ್ಲ್ಯಾಪ್ ಆಗುತ್ತೆ. ಇದು ಫುಲ್ ಲೆಂತ್ ಆಗುತ್ತೆ, ಇದು ಫುಲ್ ಲೆಂತ್ ಆಗುತ್ತೆ, ಇದು ಫುಲ್ ಲೆಂತ್, ಇದು ಆಗುತ್ತೆ, ಇದು ಕೂಡ ಫುಲ್ ಲೆಂತ್ ಆಗುತ್ತೆ, ಈ ಲೈನ್ ಕೂಡ ಫುಲ್ ಲೆಂತ್ ಆಗುತ್ತೆ, ಸರಿನಾ? ಈಗ ನೆಕ್ಸ್ಟ್, ಕೆಳಗಡೆ ಇರೋದು ಆಲ್ರೆಡಿ ಫುಲ್ ಲೆಂತ್ ಇದೆ, ಮೇಲೆ ಇರೋದು ಅದ್ರ ಮೇಲೆ ಬಂದ್ಮೇಲೆ ಏನಾಗುತ್ತೆ?
ದ ಲೈನ್ ಒಂದೇ ತರ ಕಾಣಿಸುತ್ತೆ, ಲೈನ್ ಒಂದೇ ತರ ಕಾಣಿಸುತ್ತೆ. ಸೊ ಇದು ಮೇಲ್ಗಡೆ ಇರೋದೇ ಲೈನ್ಸ್ ಎಲ್ಲ ಹೋಗಿ ಕೆಳಗಡೆ ಫುಲ್ ಲೆಂತ್ ಕಾಣಿಸುತ್ತೆ. ಈ ತರ ಎಲ್ಲಿದೆ? ಆಪ್ಷನ್ ಬಿ ಅಲ್ಲಿ ಇದೆ. ಎ ಆಗಲ್ಲ, ಸಿ ಆಗಲ್ಲ, ಡಿ ಆಗಲ್ಲ. ಕರೆಕ್ಟ್ ಅಲ್ಲ? ಯಾಕೆ? ಯಾಕೆ ನೋಡಿ, ಲಾಜಿಕಲಿ ಏನಾಗ್ಬೇಕು? ಲೈನ್ಸ್ ಇದೆ, ಎಲ್ಲ ಒಂದೇ ತರ ಲೈನ್ಸ್ ಇದೆ. ಸಾರಿ, ಒಂದೇ ತರ ಲೈನ್ಸ್ ಇದೆ. ಮೇಲೆ ಫುಲ್ ಲೆಂತ್ ಇದ್ದಿದ್ದು ಫುಲ್ ಲೆಂತ್ ಆಗುತ್ತೆ. ಆಮೇಲೆ ಈ ಸೈಡ್ ಇದು ಲೆಫ್ಟ್ ರೈಟ್ ಅಂತ ಅನ್ಕೊಂಡ್ರೆ ಲೆಫ್ಟ್ ಇದ್ದಿದ್ದು ಮೇಲಿಂದ ಕೆಳಗಡೆ ಬಂದ್ ಫುಲ್ ಲೆಂತ್ ಆಯ್ತು. ಇಲ್ಲಿ ರೈಟ್ ಸೈಡ್ ಮೇಲೆ ಕಡಿಮೆ ಇದ್ರು ಕೂಡ ಅದು ಬಂದ್ ಇದ್ರ ಮೇಲೆ ಕುಂತ ಮೇಲೆ ಒಂದೇ ಲೈನ್ ತರ ಕಾಣಿಸುತ್ತೆ. ರೈಟ್ ಸೈಡ್ ಆಲ್ರೆಡಿ ಫುಲ್ ಲೆಂತ್ ಇದಾವೆ. ಕರೆಕ್ಟ್ ಅಲ್ವಾ? ಸೊ ಇಟ್ ಬಿಕಮ್ಸ್ ಅ ಫುಲ್ ಲೆಂತ್ ಲೈನ್ಸ್, ವಿಚ್ ಇಸ್ ಆಪ್ಷನ್ ಬಿ. ಎಸ್, ಅಂಡ್ ದಿಸ್ ಇಸ್ ದ ಲಾಸ್ಟ್ ಕ್ವೆಶನ್ ಆಫ್ ದಿಸ್ ಚಾಪ್ಟರ್. ಏನು? ಫಿಗರ್ ಫೋಲ್ಡ್ ಟ್ರಾನ್ಸ್ಪರೆಂಟ್ ಶೀಟ್. ಯಾವ್ದಾದ್ರು ಸ್ವಲ್ಪ ಆ ತರ ನಾನು ಹೇಳಿದೆ ನಿಮ್ಗೆ, ಮನೇಲಿ ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿ, ಅರ್ಥ ಆಗುತ್ತೆ. ಅಂಡ್ ಯು ವಿಲ್ ಗೆಟ್ ಪ್ಲೆಂಟಿ ಆಫ್ ಕ್ವಶನ್ಸ್ ಇನ್ ಮೇ ಬಿ ಇನ್ ಯುವರ್ ಲೈಬ್ರರಿ ಅಥವಾ ಇಂಟರ್ನೆಟ್ ನಲ್ಲಿ. ಸ್ಟಾರ್ಟ್ ಪ್ರಾಕ್ಟಿಸಿಂಗ್. ಓಕೆ, ಎನಿ ಡೌಟ್ಸ್ ಟು ಎನಿವನ್? Yes. Any doubts to anyone? I'll keep the class open for 1 minute. If any doubts, please ask. Otherwise, we will end the session for today. ನೆಕ್ಸ್ಟ್ ಸೆಷನ್ ಅಲ್ಲಿ ನೆಕ್ಸ್ಟ್ ಚಾಪ್ಟರ್ ನೋಡೋಣ. ಇನ್ನೊಂದು ಸ್ವಲ್ಪ ನಾನ್ ವರ್ಬಲ್ ಚಾಪ್ಟರ್ಸ್ ಇದಾವೆ, ಅದಾದ್ಮೇಲೆ ವರ್ಬಲ್ ಚಾಪ್ಟರ್ಸ್ ಇದಾವೆ. ಬಟ್ ಎವ್ರಿಥಿಂಗ್ ರಿಲೇಟೆಡ್ ಟು ಮೆಂಟಲ್ ಅಬಿಲಿಟಿ. ಎಸ್, ಎನಿ ಡೌಟ್ಸ್ ಟು ಎನಿವನ್? ಓಕೆ, ಐ ಗೆಸ್ ನೋ ಡೌಟ್ಸ್. ಸೊ ಐ ವಿಲ್ ಸ್ಟಾಪ್ ಹಿಯರ್. ಎಲ್ರಿಗೂ ಅರ್ಥ ಆಯ್ತು ಅನ್ಕೊಂತೀನಿ. With that, I will close my class. I will close my session for today. Take care, everyone. See you in the next session. Please keep practicing. Please keep studying. ಆಮೇಲೆ ಸ್ವಲ್ಪ ಇದನ್ನ ಪ್ರಾಕ್ಟೀಸ್ ಮಾಡಿ, ಯಾಕಂದ್ರೆ ಸ್ವಲ್ಪ ಅನಾಲಿಸಿಸ್ ನೋಡ್ತಾ ಹೋದ್ರೆ NMMS ಮ್ಯಾಟ್ ಸ್ಯಾಟ್ ಎಲ್ಲ ಪ್ರಿಪೇರ್ ಆಗೋರು SSLC ಅಲ್ಲಿ ಫೇಲ್ ಆಗೋದು ತುಂಬಾ ವಿರಳ. ಯಾಕಂದ್ರೆ your mental ability will get enhanced and that will help you to study for your regular studies. ಓಕೆನಾ? ಸೊ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ. ಬರೀ NMMS ಗೋಸ್ಕರ ಅಂತ ಅಷ್ಟೇ ಅಲ್ಲ, ಟು ಎನ್ಹಾನ್ಸ್ ಯುವರ್ ಬ್ರೈನ್. ಓಕೆ, ಸೊ ಸ್ವಲ್ಪ ಈ ತರ ಡಿಫ್ರೆಂಟ್ ಕ್ವಶನ್ಸ್ ಮಾಡಿದಾಗ ಯುವರ್ ಎಬಿಲಿಟಿ ವಿಲ್ ಗೆಟ್ ಎನ್ಹಾನ್ಸ್ಡ್. ಸರಿನಾ? ಸೊ ಪ್ಲೀಸ್ ಕೀಪ್ ಪ್ರಾಕ್ಟಿಸಿಂಗ್, ಕೀಪ್ ಸ್ಟಡಿ. ವಿಲ್ ಸಿ ಯು ಆಲ್ ಇನ್ ದ ನೆಕ್ಸ್ಟ್ ಸೆಷನ್. ಟೇಕ್ ಕೇರ್ ಎವ್ರಿವನ್.